ಸ್ನೇಹಿತರೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇತ್ತೀಚೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಸಮಾಜದಲ್ಲಿ ಭಾಳ ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಅಂದರೆ ಒಂದು ಥರ ಇದೇನಾಗಿತ್ತು ಅಂದರೆ ಬರ್ನಿಂಗ್ ಟಾಪಿಕ್ ಆಗಿರುವಂಥದ್ದು. ಅಂಬೇಡ್ಕರ್ ದಾರಿಗಳಿರ್ಬೋದು, ಅಂಬೇಡ್ಕರ್ ಅವ್ರಿಗೆ ಯಾವ ಪಕ್ಷದವ್ರು ಮಾಡಿದಾರೋ ಅದ್ರ ಬಗ್ಗೆ ವಿವಿಧ ರೀತಿಯಿಂದ ನಾಯಕರು ತಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಸರ್. ಯಾವಾಗ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಈ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಹೇಳಿಕೆ ನೀಡಿದರು, ಆ ನಂತರ ಉಂಟಾದ ಪ್ರಕ್ರಿಯೆ ಒಳಗೆ ಏನೈತೆ ದಲಿತ ಸಂಘಟನೆಗಳು ಆಗಲಿ ಅವರ ವಿಚಾರಧಾರೆಗಳನ್ನು ನಂಬಿಕೊಂಡಂಥವರಾಗಲಿ ಭಾಳ ಆಕ್ರೋಶಗೊಂಡಂತಾರೆ. ಆಮೇಲೆ ಅವರು ವಿವಿಧ ನಗರಗಳ ಬಂದ್ ಕರೆಯನ್ನು ನೀಡೋದಾಗಲಿ, ಹರ್ತಾಳ ಮಾಡೋದಾಗಲಿ, ಸ್ಟ್ರೈಕ್ ಮಾಡೋದಾಗಲಿ ನಡೆಸಿದ್ದಾರೆ ಸರ್. ಇನ್ನು ಇದು ಮುಗಿದಿಲ್ಲ ಸರ್, ಇನ್ನು ಮಧ್ಯಂತರದಲ್ಲಿ ಇರುವಂಥದ್ದು ಸರ್. ತಾವು ಸೀನಿಯರ್ ದಲಿತ ಸಂಘಟನೆಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿದಂಥವ್ರು, ಒಂದು ಕಾಲದಲ್ಲಿ ಮುಂದಾಳತ್ವ ವಹಿಸಿದಂಥವರು, ಈ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇತ್ತೀಚೆಗೆ ದೇಶ ವಿದೇಶಗಳಲ್ಲಿ ಚರ್ಚೆಗೆ ಒಳಪಟ್ಟಂಥ ಒಂದು ಮಹಾನ್ ವ್ಯಕ್ತಿ. ತಾವು ಹೇಳಿದಾಗೆ ಪಾರ್ಲಿಮೆಂಟಿನ ಚಳಿಗಾಲ ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ BJPಯ ಗೃಹ ಸಚಿವರಾದಂಥ ಅಮಿತ್ ಶಾ ಅವರವರು ಅಂಬೇಡ್ಕರ್ ಅನ್ನೋಂಥ ಹೆಸರನ್ನು ಹೇಳುವಂಥದ್ದು ಫ್ಯಾಷನ್ ಆಗಿಬಿಟ್ಟಿದ್ರೆ, ಅದೇ ದೇವ್ರ ಹೆಸರು ಹೇಳಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅನ್ನುವಂಥ ಹೇಳಿ ಅವಮಾನ ಮಾಡಿದಂಥದ್ದು ಒಂದು ವಿಚಾರ ಎಲ್ಲ ದೇಶದ ಎಲ್ಲ ಭಾರತೀಯರಿಗೆ, ವಿಶೇಷವಾಗಿ ಅಂಬೇಡ್ಕರ್ವಾದಿಗಳಿಗೆ, ವಿಶೇಷವಾಗಿ ದಲಿತರಿಗೆ ಆಕ್ರೋಶಕ್ಕೆ ಈಡು ಮಾಡಿದೆ ಅಂಥೇಳಿ ತಾವು ನೋಡಿದಂಥ ಘಟನಾವಳಿಗಳಿಂದ ಇದು ಗೊತ್ತಾಗುತ್ತೆ. ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಬಹುಶಃ ನಾವು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರದ ಕಾಲದಲ್ಲಿ ಅವರು ಚಿಂತನೆ ಮಾಡಿದ ಸಮಾಜ ಯಾವುದು ಅಂತ. ಅವರು ಚಿಂತನೆ ಮಾಡಿದ ಸಮಾಜ ಯಾವುದು ಅಂದರೆ ನಾಗರಿಕ ಸಮಾಜದ ಭಾರತ ದೇಶವನ್ನು ಕಟ್ಟುವಂಥದ್ದು. ನಾಗರಿಕ ಸಮಾಜ ಇದು ಭಾಳ ಮುಖ್ಯವಾದಂಥದ್ದು. ಇಡೀ ವ್ಯವಸ್ಥೆ ಇವತ್ತಿಗೂ ಹಳ್ಳಿಗಳಲ್ಲಿ ತಮಗೆ ಗೊತ್ತಿದ್ದಂಗೆ ಅನಾಗರಿಕ ಸಮಾಜದ ಹೊರತಾಗಿ ನಾಗರಿಕ ಸಮಾಜವನ್ನು ಕಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹಲವಾರುಗಳು ಉದಾಹರಣೆಗಳನ್ನು ನಾನು ಕೊಡ್ಬೋದು. ಆದರೆ ಒಂದು ವಿಚಾರವನ್ನು ನಾನು ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೇನೆ. ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವದಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಧಾರವಾಡದಲ್ಲೇ ಭಾಷಣ ಮಾಡ್ತಾರೆ. 28/12/1929 ಧಾರವಾಡದಲ್ಲಿ ಶೋಷಿತ ವರ್ಗದವರ ಭಾಷಣ ಮಾಡ್ತಾ ಒಂದು ಮಾತನ್ನು ಪ್ರಸ್ತಾವನೆ ಮಾಡ್ತಾರೆ. ಸ್ವರಾಜ್ಯ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಈ ದೇಶದ ದೊಡ್ಡ ಜಾತಿಯವರು ಸ್ವರಾಜ್ಯದ ಬಗ್ಗೆ ಬ್ರಿಟಿಷರು ಕೂಡ ಮಾತುಕತೆ ಮಾಡ್ತಾಯಿದ್ದಾರೆ. ಆದರೆ ಆ ಸ್ವರಾಜ್ಯ ಕಟ್ಟ ಮನುಷ್ಯನಿಗೂ ಮತ್ತು ದಲಿತರಿಗೂ ಸಿಗಬೇಕು ಅಂತೇಳಿ ಧಾರವಾಡದ ಭಾಷಣದಲ್ಲಿ ಹೇಳುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಸ್ವಾತಂತ್ರ್ಯ ಬೇಕು. ಬ್ರಿಟಿಷರಿಗೆ ಹೇಳುವಂಥದ್ದು ಸ್ವಾತಂತ್ರ್ಯ ಬೇಕು. ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದ್ದೇವಲ್ಲ, ಎರಡು ಗುಲಾಮಗಿರಿಯನ್ನು ಅನುಭವಿಸ್ತಾ ಇದ್ದೇವೆ. ಒಂದು ಮೇಲ್ವರ್ಗದವರ ಗುಲಾಮಗಿರಿ, ಇನ್ನೊಂದು ಬ್ರಿಟಿಷರ ಗುಲಾಮಗಿರಿ. ಈ ಎರಡೂ ಗುಲಾಮಗಿರಿಯನ್ನು ತೆಗೆದು ನಾವು ಸ್ವಾತಂತ್ರ್ಯ ಪಡಿಬೇಕು ಅನ್ನೋಂಥ ಮಾತನ್ನು ಅಲ್ಲಿ ಆಡ್ತಾರೆ. ಆದ್ದರಿಂದ ದುಂಡು ಮೇಜಿನ ಪರಿಷತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾತ್ರ ಬಹುದೊಡ್ಡದು. 1930-32 ನಡೆದಂಥ ದುಂಡು ಮೇಜಿನ ಪರಿಷತ್ತು ಏನಿದೆಯಲ್ಲ, ಇದೊಂಥರ ಭಾರತೀಯರಿಗೆ ಬ್ರಿಟಿಷ್ ಭಾರತದಲ್ಲಿ ಹೆಚ್ಚಿನ ಅಧಿಕಾರ, ಸಾಂಸ್ಕೃತಿಕ ಅಧಿಕಾರ, ರಾಜಕೀಯ ಅಧಿಕಾರ, ಆಡಳಿತದ ಅಧಿಕಾರ ಕೊಡುವಂಥದ್ದು ಒಂದು ಚರ್ಚೆ ನಡೆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ತುಂಬ ಗಟ್ಟಿ ಧ್ವನಿಯಲ್ಲಿ ಹೇಳುವಂಥದ್ದು ಏನಂದರೆ ನಮಗೆ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಸಿಕ್ಕರ ನಂತರ ಯಾವ ರೀತಿ ಆಡಳಿತ ಬೇಕು ಅಂದರೆ ಜನರಿಂದ ಜನರಿಗೋಸ್ಕರ ಜನರೇ ಆಳಿಕೊಳ್ಳುವಂಥ ಒಂದು ವ್ಯವಸ್ಥೆ ನಮಗೆ ಬೇಕು ಅಂತ ಅಲ್ಲಿಂದ ಪ್ರಸ್ತಾವನೆ ಶುರುವಾಗುತ್ತೆ. ಆವಾಗ ಅಸ್ಪೃಶ್ಯರು ಮತ್ತು ಟ್ರೈಬ್ಸ್ ಅಂತೇಳಿ ಶೋಷಿತ ವರ್ಗದವರನ್ನು ಮಾಡಿದರು. ಅಂಬೇಡ್ಕರ್ ಅವರ ಕಾರಣಕ್ಕೋಸ್ಕರ ಅಂಬೇಡ್ಕರ್ ವಾದದಿಂದ ಪ್ರಭಾವಿತರಾದಂಥ ಬ್ರಿಟಿಷರು 1936ರಲ್ಲಿ ಬಹುಶಃ ಇದು ಇತಿಹಾಸದಲ್ಲಿ ಮುಚ್ಚಿ ಹೋದಂಥ ಘಟನೆ ಏನಂದರೆ, ಹೇಳ್ತಾ ಇರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬನ್ನು ಮೀಸಲಾತಿಯನ್ನು ಜಾರಿ ಮಾಡಿದ್ದು 1936ರಲ್ಲಿ ಬ್ರಿಟಿಷರು ಭಾರತ ದೇಶದಲ್ಲಿ ಜಾರಿ ಮಾಡಿದ್ರು. 1936ರಲ್ಲಿ ಒಂದು ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ, ಶಿಕ್ಷಣದಲ್ಲಿ ಆದ್ಯತೆ ಮತ್ತು ರಾಜಕೀಯ ಮೀಸಲಾತಿ ಅವಾಗ ಸ್ಟಾರ್ಟ್ ಮಾಡಿದ್ರು, ಅವಾಗ ಶುರು ಮಾಡಿದ್ದಾರೆ. ಇದು ಅಂಬೇಡ್ಕರ್ ಕೊಡುಗೆ. ಇದು ಅಂಬೇಡ್ಕರ್ ಕೊಡುಗೆ.
ಅಂಬೇಡ್ಕರ್ ಅವರು ಬ್ರಿಟಿಷರು ಕೂಡ ಹೋರಾಟ ಮಾಡ್ತಿದ್ರು. ಅವತ್ತು ಬಲಾಢ್ಯ ಸ್ವತಂತ್ರ ಚಳವಳಿ ಆದಂಥ ಕಾಂಗ್ರೆಸ್ ಜೊತೆನೂ ಸಂಘರ್ಷ ಮಾಡ್ತಾ ಇದ್ರು. ಇವೆರಡನ್ನ ನಾವು ಏಕಕಾಲದಲ್ಲಿ ನೋಡಬೇಕಾದದ್ದು ಭಾಳ ಮುಖ್ಯವಾದಂಥದ್ದು. ಅಂಬೇಡ್ಕರ್ನ ಅವಮಾನ ಮಾಡಿದ್ರು, ಅವ್ರನ್ನ ಇದು ಮಾಡಿದ್ರು ಅಂತೇಳಿ ಅಂಬೇಡ್ಕರ್ ಅಷ್ಟೊಂದು ಅವಮಾನ ಅಥವಾ ಇದನ್ನ ಮಾಡೋ ಅಂಥವ್ರು ಅಲ್ಲ ಅವರು. ಅದು ಸೂರ್ಯ, ಅಂಬೇಡ್ಕರ್ ಅನ್ನೋದೇ ಒಂದು ಸೂರ್ಯ. ಸೂರ್ಯನ ನೀವು ಉಳಿದ್ರೆ ನಿಮ್ಮೆಲ್ಲೇ ಬೀಳ್ತದೆ ಹೊರತಾಗಿ ಸೂರ್ಯ ಅದು. ಆದ್ದರಿಂದ ಅಂಬೇಡ್ಕರ್ ಅವರ ಒಂದು ಜ್ಞಾನ ಸಂಪತ್ತಿದೆಯಲ್ಲ, ನಿಮಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಏನು ಇಂಡಿಯಾದಲ್ಲಿ ನಾವು ಕರಿತೇವೆ, ಅದನ್ನು 1935ರಲ್ಲಿ ಏನು ಪ್ರಾರಂಭ ಆಯ್ತಲ್ಲ, ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾಬ್ಲಮ್ ಆಫ್ ರುಪಿಯಿಂದ ಶುರುವಾಗುತ್ತೆ. ರಿಸರ್ವ್ ಬ್ಯಾಂಕ್ ಅಂಬೇಡ್ಕರ್ದು ಯಂಗ್ ಕಮಿಟಿಗೆ ಕೊಟ್ಟಂತ ಅಂಬೇಡ್ಕರ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪಕರಲ್ಲಿ ಒಬ್ರು. ಹೌದಾ? ಆ ನಂತರ ದಾಮೋದರ ಕಣಿವೆಯ ಅಧ್ಯಕ್ಷರಾಗಿ ಈ ದೇಶದಲ್ಲಿ ನೀರಾವರಿ ಹೇಗಿರಬೇಕು, ನೀರಾವರಿ ನದಿ ನೀರನ್ನು ಹೇಗೆ ವಿದ್ಯುತ್ ಶಕ್ತಿ ಹುಟ್ಟಿಸ್ಬೋದು, ಹೇಗೆ ಕುಡಿಯೋ ನೀರು ಮಾಡ್ಬೋದು, ಹೇಗೆ ಇದನ್ನು ಕೃಷಿಗೆ ಉಪಯೋಗ ಮಾಡಬೇಕು ಅಂತ ಹೇಳಿದಂಥ ಮೊದಲ ನೀರಾವರಿ ತಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವುಗಳನ್ನು ಯಾಕೆ ಹೇಳ್ತೀನಂದರೆ, ಮೀಸಲಾತಿ ಅನ್ನುವಂಥ ಆಚೆ ನಿಂತ್ಕೊಂಡು ಈ ದೇಶದ ಬಗ್ಗೆ ಚಿಂತನೆ ಮಾಡಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ವ್ಯಕ್ತಿತ್ವನ ಅರ್ಥ ಮಾಡ್ಕೋಬೇಕು ಹೊರತಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದವರ ಮೀಸಲಾತಿಯ ಪರಿಗಣನೆ ಒಳಗಾಗಿ ಅವ್ರನ್ನ ಇಟ್ಕೋಬಾರ್ದು. ಅಂದರೆ ಆ ರಿಂಗಿನ ಘಟ್ಟ ಹಾಕಬಾರ್ದು, ಅವ್ರು ಅಷ್ಟೇ ಇಡಬಾರ್ದು. ಆಯಿತಾ? ನಾನು ತಮಗೆ ಹೇಳ್ದಂಗೆ ನಾಗರಿಕ ಸಮಾಜದ ಭಾರತ ಕಟ್ಟಲಿಕ್ಕೆ ಅವರ ಒಟ್ಟು ಪ್ರಯತ್ನ ಇತ್ತು. ನಾಗರಿಕ ಸಮಾಜದ ಒಟ್ಟು ಪ್ರಯತ್ನ. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ 1932ರಲ್ಲಿ ಚುನಾವಣೆಗಳು ಬರ್ತಾವೆ. 37ರಲ್ಲಿ ಪ್ರಥಮ ಚುನಾವಣೆಗಳು ಬರ್ತವೆ. ಫಸ್ಟ್ ಎಲೆಕ್ಷನ್ ಅವಾಗ ನಮಸ್ಕಾರ. ಇದು ಬಂತು, ಇದು ಚುನಾವಣೆಗಳು ಜಾರಿ ಆಗ್ತವೆ. 1937ರಲ್ಲಿ ಚುನಾವಣೆ ಜಾರಿ ಆದಾಗ ವಿಧಾನಸಭಾ ಕ್ಷೇತ್ರಕ್ಕೆ, ಮುಂಬೈ ಪ್ರಾಂತದ ವಿಧಾನಸಭಾ ಕ್ಷೇತ್ರಕ್ಕೆ ಅಂಬೇಡ್ಕರ್ ಅವರು ಸ್ಪರ್ಧೆ ಮಾಡ್ತಿರ್ತಾರೆ. ಅವರು ಎದುರಾಳಿ ಯಾರು ಗೊತ್ತಾ? ಪಳವಂಕರ್ ಬಾಳು ಅಂತೇಳಿ ಒಬ್ಬ ಕ್ರಿಕೆಟ್ ಪ್ಲೇಯರ್, ಧಾರವಾಡ ಮೂಲದವನು. ಅವರು ಕಾಂಗ್ರೆಸ್ ಅಭ್ಯರ್ಥಿ. ಅವಾಗನ ಸೋಲ್ತಾನೆ ಅವನು. ಯಾರು? ಕ್ರಿಕೆಟ್ ಅಭ್ಯರ್ಥಿ ಸೋಲ್ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 2 ಸಲ ಗೆಲ್ತಾರ. ಕಾಂಗ್ರೆಸ್ ಅಭ್ಯರ್ಥಿ ಹಾಕಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಮಾಡಿರ್ತಾರೆ 1936ರಲ್ಲಿ. ಇದು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಬಂದ ತಕ್ಷಣ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಮಾಡ್ಕೊಂತಾರೆ. ಫೆಡರೇಷನ್ ರಾಜಕೀಯ ಪಕ್ಷನೇ ಬೇರೆ ಇವ್ರದ್ದು. ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಮಾಡ್ಕೊಂಡಿರ್ತಾರೆ. ಆಯ್ತಾ? ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಮಾಡಿದಾಗ ಈಗ ಹೆಚ್ಚಾಗಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಒಂದು 5-6 MLAಗಳು ಇರ್ತಾರೆ. ಆದರೆ ಈ ಬೆಂಗಾಲ್ ಇದೆಯಲ್ಲ, ಅಲ್ಲಿ ನಾಮಶೂದ್ರ ಜನಾಂಗದವರು ಹೆಚ್ಚಿಗಿದ್ದಾರೆ. ಅಲ್ಲಿ ಅವ್ರಿಗೆ ಭೂಮಿ ಮಾಲೀಕರು ಅವರೆಲ್ಲ ಭೂ ಮಾಲೀಕರು, ಕೃಷಿ ಭೂಮಾಫಿಯರಲ್ಲ, ಕೃಷಿಕರು. ಹಾಗಾಗಿ ಅವತ್ತು ಚುನಾವಣೆಗೆ ಪ್ರತಿಯೊಬ್ಬರಿಗೆ ಮತದಾನ ಹಾಕಿರಲಿಲ್ಲ. ಕರದಾತ ಇರಬೇಕು, ಭೂ ಮಾಲೀಕ ಇರಬೇಕು, ಡಿಗ್ರಿ ಮಾಡಿರ್ಬೇಕು. ಈ ತರ ಒಂದಿಷ್ಟು ಲಿಮಿಟೇಷನ್ ಅಲ್ಲಿ ಚುನಾವಣೆ ನಡೀತಿದ್ವು. 1930 ವೋಟ್ ಹಾಕಕ್ಕೆ ಎಲಿಜಿಬಿಲಿಟಿನ ಹಂಗಿತ್ತದು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇವರು 5-6 MLAಗಳಿದ್ರೆ ಅಲ್ಲಿ 20 MLAಗಳಿದ್ರು. ಎಲ್ಲೇ ಬೆಂಗಾಲ್ ಪ್ರಾಂತ್ಯದಲ್ಲಿ. ಎಲ್ಲಿವರೆಗೆ ಇತ್ತಂತಂದ್ರೆ ಅವರು ಮುಸ್ಲಿಂ ಲೀಗ್ನ ಜೊತೆಗೆ ಸಮ್ಮಿಶ್ರ ಸರ್ಕಾರನ ರಚನೆ ಮಾಡಿದ್ರು ಅಲ್ಲಿ. ಎಲ್ಲಿ? ಬೆಂಗಾಲದಲ್ಲಿ. ಅಂಬೇಡ್ಕರ್ ಅಷ್ಟೊಂದು ಪ್ರಭಾವ ಇದ್ರು. ಬರೀ ಅವರು ಬಾಂಬೆಗೆ ಮೀಸಲಿದ್ರಲ್ಲ, ಇಡೀ ಇಂಡಿಯಾದಲ್ಲಿ. ಈಗ ಇವನ್ ಮಡ್ರಾಸ್ನಲ್ಲಿ ಅವರ ಪಕ್ಷದ ರಾವ್ ಬಹದ್ದೂರ್ ಶ್ರೀನಿವಾಸರಾವ್ ಅಂತ ಇದ್ರು, MLA ಅವರು. ಮತ್ತೆ ಇದರಲ್ಲಿ ಪಂಜಾಬ್ದಲ್ಲಿ ಇದ್ರು, ಇವ್ರ ಪಕ್ಷದವರು ಇದ್ರು. ಎಲ್ಲ ಅವ್ರ ಪಕ್ಷನೇ ಬೇರೆ, ಕಾಂಗ್ರೆಸ್ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕಿಂತ ಭಿನ್ನವಾಗಿ ಅವ್ರು ತಮ್ಮ ಕೆಲವು ಜನ ಅಂದ್ರೆ ಅಂದ್ರೆ ಅವರು ಫಸ್ಟ್ ಎಲೆಕ್ಷನ್ದಾಗ ಇಲ್ಲ, ಅವರು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಇಂದ ಅವರು ಆಯ್ಕೆ ಆಗಿದ್ರು. ಕೊನೆಗೆ ತಮ್ಮ ಗಮನಕ್ಕೆ ಹೇಳ್ತಿದ್ದೇನೆ, 1946 ಮೇ ತಿಂಗಳಲ್ಲಿ ಬ್ರಿಟಿಷರು ಹೇಳ್ತಾರೆ, ನಿಮಗೆ ಸ್ವಾತಂತ್ರ್ಯ ಕೊಡ್ತೇವೆ, ಆದರೆ ನಿಮಗೆ ಸ್ವತಂತ್ರ ನಂತರ ಬೇಕಾದಂಥ ಸಂವಿಧಾನವನ್ನು ಬರ್ಕೊಳ್ರಿ ಅಂತೇಳಿ ನೀವು ಮಾಡ್ಕೊಳ್ರಿ ಅಂತ. ಆದರೆ ಹೆಂಗೆ ರಚನೆ ಮಾಡಬೇಕು ಅನ್ನೋಂಥದ್ದು ಎಲ್ಲರೂ ಪ್ರತಿನಿಧಿಗಳು ಕೂಡ್ಕೊಂಡು ಚರ್ಚೆ ಮಾಡಿದಾಗ ಎಲ್ಲ ಪ್ರಾಂತೀಯ ಸರ್ಕಾರದ ವಿಧಾನಸಭಾ ಸದಸ್ಯರು ಅದಕ್ಕೊಂದು ಲೆಕ್ಕಾಚಾರ ಇರ್ತದೆ. ನೀವು ಆಯ್ಕೆಯಾಗಿ ಬಂದು ಅದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ರಚನೆ ಮಾಡ್ತಾರೆ. ಸಂವಿಧಾನ ರಚನಾ ಸಮಿತಿ, ಅದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಂಬೆಯಿಂದ ಸ್ಪರ್ಧಿಸ್ತಿರ್ತಾರೆ. ಅವರಿಗೆ ಮತಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ನ್ಯಾಚುರಲ್ ಆಗಿ ಸೋಲು ಅನುಭವಿಸ್ತಾರೆ.
ಆದರೆ ಸೋಲು ನಿಮಿಷದಂತೇನು ಇಲ್ಲಿ ಬೆಂಗಾಲದಲ್ಲಿ ಜೋಗೇಂದ್ರನಾಥ್ ಮಂಡಲ್ ಅನ್ನೋರು ಜೋಗೇಂದ್ರನಾಥ್ ಮಂಡಲ್ ಅನ್ನೋರು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಇಂದ ಆಯ್ಕೆಯಾಗಿ ಲಾ ಮಿನಿಸ್ಟರ್ ಇರ್ತಾರೆ ಅಲ್ಲಿ, ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಆಯ್ಕೆ ಆಗಿರ್ತಾರೆ, ಸಂವಿಧಾನ ಸಮಿತಿ ರಚನೆಗೆ ಅವ್ರು ಆಯ್ಕೆ ಆಗಿರ್ತಾರೆ. ಅವರು ನಮ್ಮ ಪಕ್ಷದ ಅಧ್ಯಕ್ಷರನ್ನೇ ಅಲ್ಲಿಲ್ಲ ಅಂದ್ರೆ ಅಂಬೇಡ್ಕರ್ ಇಲ್ಲದ ನಾನೇ ಹೋಗ್ಲಿ ಅಂತ ಹೇಳಿ ಅವ್ರು ರಾಜೀನಾಮೆ ಕೊಡ್ತಾನೆ. ಕೂಡಲೇ ಕೊಟ್ಟ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಹೋಗಿ ಮುಸ್ಲಿಂ ಲೀಗು ಮತ್ತು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಆಯ್ಕೆಯಾಗಿ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅಥವಾ ಸಂವಿಧಾನ ರಚನಾ ಸಮಿತಿಗೆ ಬರ್ತಾರೆ. ಇದು ಹಿಂದಿನ ಕತೆ, ಇದು ಕತೆ. ಇಲ್ಲಿ ಕಾಂಗ್ರೆಸ್ ಸೋಲ್ಸೋದಾಗ್ಲಿ ಅವಮಾನ ಮಾಡೋದಾಗ್ಲಿ ಪ್ರಶ್ನೆ ಬರಂಗಿಲ್ಲ. ಇದು ರಾಜಕಾರಣ ಆಯ್ತಾ. ಅಂಬೇಡ್ಕರ್ ಬರ್ತಾರೆ, 296 ಸದಸ್ಯರು ಆಯ್ಕೆ ಆಗಿರ್ತಾರೆ. 296 ಸ್ಟ್ರೆಂತ್ ಸದಸ್ಯರು ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಆಗಿರ್ತಾರೆ. ಅದರಲ್ಲಿ ಬಹುಮತ ಕಾಂಗ್ರೆಸ್ ಇರ್ತದೆ, ಹೆಚ್ಚು ಸದಸ್ಯರು ಕಾಂಗ್ರೆಸ್ ಇರ್ತದೆ. ಆದ್ರಿಂದ ಕಾಂಗ್ರೆಸ್ ಲೀಡರ್ನ ಜವಾಹರ್ಲಾಲ್ ನೆಹರು ಅವ್ರನ್ನ ಇಲೆಕ್ಟ್ ಮಾಡ್ತಾರೆ, ಅವರು ಹೇಳ್ತಾರೆ. ಅವರು ದಿಕ್ಸೂಚಿ ನಡವಳಿಯನ್ನು ಮಾಡ್ತಾರೆ. 13-12-1946 ದಿಕ್ಸೂಚಿ ನಡವಳಿಯನ್ನು ಓದ್ತಾರೆ. ಓದ ತಕ್ಷಣ ಅದೇನಂಗಂದ್ರೆ ರೀ ಕೀನೋಟ್ ಅಡ್ರೆಸ್ ಹೇಗೆ ಸಂವಿಧಾನ ಇರಬೇಕು ಅಂತೇಳಿ, ಸಂವಿಧಾನ ಹೆಂಗಿರ್ಬೇಕು ಅಂತ ಹೇಳಿ ಒಂದಿಷ್ಟು ಕೀನೋಟ್ ಅಡ್ರೆಸ್ ಅಂತೀವಿ ನಾವು, ದಿಕ್ಸೂಚಿ ನಡವಳಿಯನ್ನು ಕೊಡ್ತಾರೆ. ಕೊಟ್ಟ ತಕ್ಷಣ 296 ಸದಸ್ಯರಲ್ಲಿ 89 ಸದಸ್ಯರು ಮುಸ್ಲಿಂ ಲೀಗ್ನವರು ಬಾಯ್ಕಾಟ್ ಮಾಡಿರ್ತಾರೆ. 207 ಸದಸ್ಯರು ಮಾತ್ರ ಇರ್ತಾರೆ. 207 ಸದಸ್ಯರು ಇದ್ದಾಗ 207 ಸದಸ್ಯರು ಇದ್ದಾರೆ, ನಿಮಗೆ ನೀವು ಸಂವಿಧಾನ ಬರೋಕ್ಕಾಗಲ್ಲ, ಸ್ವತಂತ್ರ ತೊಗೊಳಕ್ಕಾಗಲ್ಲ ಅಂತೇಳಿ ಬ್ರಿಟಿಷರ್ ಅಂತಾರೆ. ಬ್ರಿಟಿಷರಲ್ಲ, ಹೇಳಿದವರು ಯಾರು ಅಂದ್ರೆ MR ಜೈಕರ್ ಅಂತ RSS ಹಿಂದೂ ಮಹಾಸಭಾದ ಸದಸ್ಯ. ದಾಖಲೆಯಲ್ಲಿ ಇದು ದಾಖಲೆ ಇದೆ. ನೀವು ಹೆಂಗ್ ಮಾಡ್ತೀರ ಅಂತೇಳಿ ಒಂಥರ ಬ್ರಿಟಿಷರ ಪರವಾಗಿ ಅವರು ಇಲೆಕ್ಟ್ ಆಗಿ ಬಂದಿರ್ತಾರೆ. ಅವ್ರು ಇಲೆಕ್ಟ್ ಆಗಿ ಬಂದಿರ್ತಾರೆ. ಅವ್ರು ಅದನ್ನ ಮುಂದೆ ಹಾಕ್ಬೇಕು ಅನ್ನೋಂಥ ಉದ್ದೇಶ RSS ಇನ್ನೊಂದು ಸ್ವಲ್ಪ ಸ್ವತಂತ್ರ ಮುಂದೆ ಹೋಗ್ಲಿ ಅಂತ ಅವ್ರದ್ದು ಹಿಂಗ. ಅದಕ್ಕೆ ಸ್ವತಂತ್ರಕ್ಕೆ ಅಡ್ಡ ಬಂದರು, ಸಂವಿಧಾನಕ್ಕೆ ಅಡ್ಡ ಬಂದರು RSS ಮತ್ತು BJPಯ ಅಥವಾ ಅವತ್ತಿನ ಹಿಂದೂ ಮಹಾಸಭಾದ ಸದಸ್ಯರಾದಂಥ MR ಜೈಕರ್ ದಾಖಲೆಯಲ್ಲಿದೆ. ನಾನು ಹೇಳುತ್ತದೆ MR ಜೈಕರ್ ಪೂನಾದಿಂದ ಆಯ್ಕೆ ಆಗಿರ್ತಾರೆ. ಅವರು ಪೂನಾದ ಮನುಷ್ಯ. ಇವರು ಹೇಳಿದ ತಕ್ಷಣ ಮಹಾತ್ಮ ಗಾಂಧಿಯವರು ಜವಾಹರ್ಲಾಲ್ ನೆಹರು ಕೂಡಿ ಚರ್ಚೆ ಮಾಡಿ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೊಂದು ಕ್ರಿಯಾಲೋಪ, ಈ ಕ್ರಿಯಾಲೋಪವನ್ನು ಸರಿಪಡಿಸಲಿಕ್ಕೆ ಯಾರಿಂದ ಸಾಧ್ಯ ಆಗುತ್ತೆ ಅಂದ್ರೆ ಸಂವಿಧಾನ ತಜ್ಞ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಧ್ಯ ಆಗುತ್ತೆ ಅಂತೇಳಿ ಅವ್ರನ್ನ ವಿನಂತಿ ಮಾಡ್ಕೊತಾರೆ. ಹೇಗಾದ್ರೂ ಮಾಡಿದ್ರ ಒಂದು ಸರಿಪಡಿಸ್ರಿ ಅಂತ. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ 17 ಡಿಸೆಂಬರ್ 1946 ಒಂದು ಮಾತು ಹೇಳ್ತಾರೆ, ಈ ದೇಶಕ್ಕೆ ಸ್ವತಂತ್ರ ಸಿಗೋದನ್ನ ಯಾರೂ ತಡೆಯಕ್ಕಾಗಲ್ಲ, ದೇವ್ರು ಬಂದರೂ ತಡೆಯಕ್ಕಾಗಲ್ಲ. ನಾನು ಏನು ಇಲ್ಲಿ ಗೈರ್ಹಾಜರಿದ್ರೆ ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ, ಬಂದು ದಯವಿಟ್ಟು ನೀವು ಭಾಗವಹಿಸಿ ಅಂತೇಳಿ ಆ ಸಂವಿಧಾನ ಹೇಗಿರ್ಬೇಕು ಅಂತೇಳಿ ಆ ಏನು ಜವಾಹರ್ಲಾಲ್ ನೆಹರು ಅವರ ನಡವಳಿ ಇದೆಯಲ್ಲ, ನಡವಳಿನ ಬೆಂಬಲಿಸಿ ದೊಡ್ಡದಾದಂಥ ಒಂದು ಭಾಷಣ ಇದೆ. ಆ ಭಾಷಣ ಬಹಳ ಅದ್ಭುತವಾದಂಥದ್ದು, ಓದ್ಬೋದು ತಾವು, ದಾಖಲೆಯಲ್ಲಿದೆ. ಅದು ಆದ ನಂತರ ಜವಾಹರ್ಲಾಲ್ ನೆಹರು ಅವರಿಗೆ ಗಾಂಧಿಯವರಿಗೆ ಏನಂತ ಅನಿಸ್ತದೆ ಅಂದರೆ ಅಂಬೇಡ್ಕರ್ ಪಾತ್ರ ಈ ಸಂವಿಧಾನ ರಚನೆಯಲ್ಲಿ ಇರದೇ ಹೋದರೆ ಉತ್ತಮವಾದಂಥ ಸಂವಿಧಾನ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಕಾನೂನು ಸಚಿವರನ್ನ ಮಾಡ್ತಾರೆ. ಅವರು ಕಾಂಗ್ರೆಸ್ ಸದಸ್ಯರಲ್ಲ, ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಆಯ್ಕೆ ಆಗಿದ್ದು ಅವ್ರನ್ನ ಮಂತ್ರಿಮಂಡಲ ಸೇರಿಸ್ಕೊಂತಾರೆ, ಕಾನೂನು ಸಚಿವರು ಮಾಡ್ತಾರೆ ನೆಹರು ನೇತೃತ್ವದ ಮಂತ್ರಿಮಂಡಲಕ್ಕೆ. ಬಟ್ ಅವಾಗ ಅಂಬೇಡ್ಕರ್ ಅವರು ಕಾನೂನು ಖಾತೆ ಬೇಡ, ನಮ್ಗೆ ಅಭಿವೃದ್ಧಿ ಖಾತೆ ಕೊಡಂತ ಹೇಳಿದ್ರಂತೆ. ಕಾನೂನು ಸಚಿವರಾದ ಅವಾಗ ಏನಿಲ್ಲ, ಕಾನೂನು ಸಚಿವರಾದ ತಕ್ಷಣ ಆ ಕಾನೂನು ಸಚಿವರಾಗಿದ್ದಕ್ಕೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಜೊತೆಗೇನೆ ಸಂವಿಧಾನ ಕರಡು ಸಮಿತಿ ರಚನೆ ಮಾಡೋ ಅಧ್ಯಕ್ಷ ಹುದ್ದೆನೇ ಸಿಗುತ್ತೆ. ಆ ಕಾನೂನು ಸಚಿವರಾಗಿ ಆ ಸಂವಿಧಾನ ಕರಡು ಸಮಿತಿ ಸಿದ್ಧ ಮಾಡುವಂಥ ಸಮಿತಿಯ ಅಧ್ಯಕ್ಷ ಸಿಗದೆ ಹೋದರೆ ನಮ್ಗೆ ಅಂಬೇಡ್ಕರ್ ಪರಿಚಯ ಆಗ್ತಿದ್ದಿಲ್ಲ. ಸಂವಿಧಾನ ಕೊಡದೇ ಇದ್ರೆ ಅಂಬೇಡ್ಕರ್ ಏನು ಪರಿಚಯ ಮಾಡ್ಕೊತೀರಿ ನೀವು? ಹೌದೌದು, 100% ಅಲ್ವಾ? ಸಂವಿಧಾನಕ್ಕೆ ಅವಕಾಶ ಸಿಕ್ಕ ತಕ್ಷಣ ಸಂವಿಧಾನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ 7 ಮಂದಿ ಸದಸ್ಯರು ಇರ್ತಾರೆ. 7 ಮಂದಿ ಸದಸ್ಯರಲ್ಲೇ ಅದರಲ್ಲಿ ದಾಖಲೆಯಿದೆ, ಒಂದು 5-6 ಮಂದಿ ಈ ಒಂಥರ ನಿಷ್ಕ್ರಿಯರಾಗಿಬಿಡ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಅವ್ರಿಗೆ ಗೌರವ ಇದೆ ನಮ್ಮದು, ಬೇರೆ ಬೇರೆ ಕಾರಣಗಳ ನಿಷ್ಕ್ರಿಯ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಂಬೇಡ್ಕರ್ ಹೆಗಲಿಗೆ ಮಾತ್ರ ಇದು ಬರೆಯೋದು ಬಂತು,
ಅದನ್ನು ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನದ ಕರಡನ್ನು ಸಿದ್ಧಪಡಿಸ್ತಾರೆ. ಜಾನ್ವರಿ 1948ನಲ್ಲಿ ಆ ಸಂವಿಧಾನದ ಕರಡನ್ನು ಗೆಜೆಟ್ನಲ್ಲಿ ಪ್ರಕಟ ಮಾಡ್ತಾರೆ. ಈ RSS, ಹಿಂದೂ ಮಹಾಸಭಾ ಮತ್ತು ಮನುವಾದಿಗಳದಾರಲ್ಲ, ಇವರು ಅದಕ್ಕೆ ಬಂಡಿರ್ತಾರೆ. ಕರಡು ಇದಕ್ಕೇನು ಬಂಡದ್ದು ಏನು ಹೇಳ್ತಾರೆ ಅಂದ್ರೆ, ಇದು ಸಂವಿಧಾನ ಕರಡು ಏನಿದೆ ಮನುಸ್ಮೃತಿ ರಹಿತವಾದಂತದ್ದಿದೆ, ಇದೆ ಮನುಸ್ಮೃತಿ ರಹಿತವಾಗಿರುವುದರಿಂದ ಇದು ಬೇಡ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಣುಕು ಶವ ಯಾತ್ರೆಯನ್ನ ಡೆಲ್ಲಿಯಲ್ಲಿ ಮಾಡ್ತಾರೆ. ಇದೇ RSS ಮನುವಾದಿಗಳು. ಅವಾಗ ಎಷ್ಟು ಕ್ಲಿಷ್ಟಕರ ಸಮಸ್ಯೆ ಆಗತ್ತಂದ್ರೆ, ಗಾಂಧಿಯವ್ರನ್ನ ಕೊಂದದ್ದು ದೇಶ ವಿಭಜನೆಗೆ ಅಂತ ಹೇಳುವಂಥದ್ದು ಏನಿದೆಯಲ್ಲ, ನಾನು ಒಪ್ತಾ ಇಲ್ಲ. ಯಾಕಂದ್ರೆ ದೇಶ ವಿಭಜನೆ ಆಗಿದ್ದು ಆಗಸ್ಟ್ 15, 1947. ಇವ್ರನ್ನ ಕೊಲೆ ಮಾಡಿದ್ದು ಜನವರಿ 30, 1948. ಯಾಕೆ ಆ ಕಾರಣ ಬಂತು? ಅಂದ್ರೆ ಡಿವೈಡ್ ಮಾಡಕ್ಕೆ ಇವ್ರು ಅನುಕೂಲ ಮಾಡಿಕೊಟ್ರು. ಅವಾಗ ಆಗ್ಬೇಕಾಯ್ತಲ್ಲ ಆಕ್ರೋಶ. ಅವಾಗ 1 ತಿಂಗಳ 2 ತಿಂಗಳಲ್ಲೇ ಪ್ರಕಟ ಆಗ್ಬೇಕಾಯ್ತಲ್ಲ. ಒಂದು ವರ್ಷ ಹೋಯ್ತು. 1 ವರ್ಷ ಯಾಕೆ ಉಳಿತದ ಆಕ್ರೋಶ? ನನ್ನ ದೃಷ್ಟಿಯಿಂದ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿ ರಹಿತವಾದಂಥ ಕರಡನ್ನು ಸಿದ್ಧಪಡಿಸಿದ್ರು, ಆ ಕರಡನ್ನು ರದ್ದು ಮಾಡಿ ಅಂತೇಳಿ ಗಾಂಧಿ ಮೇಲೆ ಒತ್ತಡ ಹಾಕಿದ್ರು ಇವೆಲ್ಲ ಮನುವಾದಿಗಳು. ಸಂವಿಧಾನ ಕರಡು ಕ್ಯಾನ್ಸಲ್ ರದ್ದು ಮಾಡ್ರಿ. ರದ್ದು ಮಾಡಕ್ ಒಪ್ಪಲಿಲ್ಲ. ಆದ್ರಿಂದ ಮನುವಾದಿಗಳು ಮಹಾತ್ಮ ಗಾಂಧಿಯನ್ನು ಕೊಂದ್ರು. ನಿಜವಾದ ಥೀಮ್ ಇದು, ನಿಜವಾದಂತ ಕಾರಣ ಇದು ಅಂತ ನಾನು ಭಾವಿಸ್ತೇನೆ. ಅವರು ದೇಶ ಡಿವೈಡ್ ಅನುಕೂಲ ಮಾಡಿಕೊಟ್ರು, ಅದು ಸುಳ್ಳು. ಇದು ಮನುಸ್ಮೃತಿ ರಹಿತವಾದಂಥ ಸಂವಿಧಾನ ಬರೆದಿದ್ದಕ್ಕೆ, ಕರಡು ಕೊಟ್ಟಿದ್ದಕ್ಕೆ ಆ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಮೇಲೆ ಒತ್ತಡ ತಂದು ಅಂಬೇಡ್ಕರ್ ತಂದಂಥ ಈ ಸಂವಿಧಾನ ರಹಿತವಾದಂಥ ಕರಡನ್ನು ರದ್ದು ಮಾಡಿರಿ ಅಂತ ಕೂತ್ಕೊಂಡಾಗ ಇಬ್ಬರು ಒಪ್ಕೊಳ್ಳೋಂಗಿಲ್ಲ. ಅದರಲ್ಲಿ ಒಬ್ಬನ ಗಾಂಧಿಯವ್ರನ್ನ ಕೊಲ್ತಾರೆ, ಮಹಾತ್ಮ ಗಾಂಧಿಯವ್ರನ್ನ. ಇದು ಮೂಲ ಥೀಮ್ ಆಯ್ತಾ. ನಂತರ 140 ದಿನ ಈ ಅಂಬೇಡ್ಕರ್ ಮಂಡಿಸಿದಂಥ ಸಂವಿಧಾನದ ಕರಡಿನ ಮೇಲೆ ಚರ್ಚೆ ಆಗುತ್ತೆ. ಆ ಚರ್ಚೆಯಲ್ಲಿ ಅಂಬೇಡ್ಕರ್ ಬೆನ್ನಿಗೆ ನಿಂತ್ಕೊಂಡಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಜವಾಹರ್ಲಾಲ್ ನೆಹರು. ಇದಕ್ಕೊಂದು ಧನ್ಯವಾದ ಹೇಳಬೇಕಲ್ವಾ? ಕಾಂಗ್ರೆಸ್ ಪಕ್ಷ ಅಕಸ್ಮಾತ್ ಆ ಮಹಾತ್ಮ ಗಾಂಧಿ ಕೊಲೆ ಹಿನ್ನೆಲೆಯಲ್ಲಿ ಅವರು ರಾಜ್ಯ ಆಗಿಬಿಟ್ಟಿದ್ರೆ ಏನಾಕಿತ್ತು? ಸಂವಿಧಾನ ಬರ್ತಿರ್ಲಿಲ್ಲ. ಆಯ್ತಾ. ಆದ್ರಿಂದ 140 ದಿವಸ ನೆಹರೂರವರು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಹೇಳ್ದಂಗೆ ಕೇಳಿದ್ದಾರೆ. 140 ದಿವಸ ಅಂಬೇಡ್ಕರ್ ಹೇಳ್ದಂಗೆ ಕೇಳಿದ್ದಾರೆ. ಅಂಬೇಡ್ಕರ್ ಏನೇನು ಕಲಂಗಳು ಹೇಳ್ತಾರೆ ಪಾಸ್ ಮಾಡಿದ್ದಾರೆ. ನನ್ನ ದೃಷ್ಟಿಯಿಂದ ಅಂಬೇಡ್ಕರನ್ನ ಕಾಂಗ್ರೆಸ್ ಹೆಗಲ ಮ್ಯಾಗೆ ಹೊತ್ಕೊಂಡು ಮೆರೆಸಿದೆ. ಅವತ್ತಿನ ಕಾಲದಲ್ಲಿ ನೀವು ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಸಂವಿಧಾನ ಬರೆದೇ ಹೋದರೆ, ಆಡಳಿತ ವ್ಯವಸ್ಥೆನ ಜಾರಿ ಮಾಡದೆ ಹೋದರೆ ನೀವು ಯಾವ ರೀತಿಯಾದಂಥ ಆಡಳಿತ ನಡೆಸ್ತೀರಿ, ರಾಜ್ಯಭಾರ ಮಾಡ್ತೀರಿ? ಸಂವಿಧಾನ ಬರಲಿಲ್ಲ ಅಂದ್ರೆ ಯಾವ ಬೇಸ್ ಮೇಲೆ ಮಾಡೋದು, ಯಾವ ಬೇಸ್ ಮಾಡ್ತೀರಿ? ಆದ್ದರಿಂದ ಕಾಂಗ್ರೆಸ್ ಇಲ್ದ ಹೋಗಿದ್ರೆ, ನೆಹರು ಇಲ್ದ ಹೋಗಿದ್ರೆ, ಗಾಂಧಿ ಇಲ್ದ ಹೋಗಿದ್ರೆ, ಅಂಬೇಡ್ಕರ್ ಅವರ ಏನು ಒಂದು ಟ್ಯಾಲೆಂಟ್ ಇದೆಯಲ್ಲ, ಒಂದು ಜ್ಞಾನ ಇದೆಯಲ್ಲ, ಜ್ಞಾನ ಪರ್ವತ ಅಂಬೇಡ್ಕರ್, ಆ ಪರ್ವತನ ಬಳಸಲಿಕ್ಕೆ ಯಾರು ಸಿದ್ಧರಾಗಿದ್ದಿಲ್ಲ. ಇವರು ಬರೆದಂಥದಕ್ಕೆ ಸಂಪೂರ್ಣವಾಗಿ RSS ಮನುವಾದಿಗಳು ವಿರೋಧ ಇದ್ರು. ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ RSS ವಿರೋಧ ಇದ್ರು. ಆ ನಂತರ 26 ಜನವರಿ 1950ಕ್ಕೆ ಈ ಸಂವಿಧಾನ ಜಾರಿ ಬಂದಾಗ ಕರಾಳ ದಿನ ಅಂತ ಆಚರಣೆ ಮಾಡಿದ್ರು ಮನುವಾದಿಗಳು. ಕರಾಳ ದಿನ ಅಂತ ಆಚರಣೆ ಮಾಡಿದ್ರು. ಅವ್ರು ಆರ್ಗನೈಸ್ ಬರೆದಿದ್ದಾರೆ, ಟುಡೇ ಇಸ್ ದಿ ಬ್ಲಾಕ್ ಡೇ ಫಾರ್ ಇಂಡಿಯಾ ಅಂತೇಳಿ. ಹೌದಾ? ಏನು ಮಾತಾಡ್ತಾರೆ ಇವರು? ತೆಗೆದು ನೋಡಿ ಎಲ್ಲ ದಾಖಲೆಗಳನ್ನ. ಆ ನಂತರ ಅಂಬೇಡ್ಕರ್ ಅವರು 1952ರಲ್ಲಿ ಹಿಂದೂ ಕೋಡ್ ಬಿಲ್ ಅಂತ ತರ್ತಾರೆ. ಹಿಂದೂ ಕೋಡ್ ಬಿಲ್ ಅಂದ್ರೆ ಏನು? ಹಿಂದೂ ಧರ್ಮದಲ್ಲಿರುವಂಥ ಮಹಿಳೆಯರಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು, ಇದೆಲ್ಲ ಕೊಡಬೇಕು ಅಂತ. ಹಿಂದೂ ಧರ್ಮದ ಬಗ್ಗೆ ಒಂದಿದೆ, ಕ್ರಿಶ್ಚಿಯನ್ರ ಬಗ್ಗೆ ಒಂದು ಕಾನೂನು ಇದೆ, ಮುಸ್ಲಿಮರ ಬಗ್ಗೆ ಒಂದು ಕಾನೂನು, ಹಿಂದೂರಿಗೆ ಒಂದಿಲ್ಲ ಅಂತೇಳಿ ಹಿಂದೂ ಕೋಡ್ ಬಿಲ್ ಅಂತಂದ್ರು. ಹಿಂದೂ ಕೋಡ್ ಬಿಲ್ ಅನ್ನ ಪ್ರತಿಭಟನೆ ಮಾಡಿದವರು ಯಾರು? ಇದೇ RSS ಮನುವಾದಿಗಳು. ಇವರೇ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ದೊಡ್ಡ ಪ್ರತಿಭಟನೆ. ಅವಾಗ ಆ ದೊಡ್ಡ ಪ್ರತಿಭಟನೆಗೆ ಹೆದರಿ ರಾಜೇಂದ್ರ ಪ್ರಸಾದ್ ಅವರು ಹೇಳೋ, ನೆಹರು ನೀನು ಕೈ ಮುಗಿತೇನೆ, ಅಂಬೇಡ್ಕರ್ಗೆ ಹೇಳಿದ್ರು ಒಂದು ಸ್ವಲ್ಪ ವಿತ್ಡ್ರಾ ಮಾಡು ಅಂತ ಹೇಳೋ ಅಂತೇಳಿ. ಇದನ್ನು ವಿರೋಧ ಮಾಡಿದವರು RSS ಮನುವಾದಿಗಳು. ಇದಕ್ಕೋಸ್ಕರ ಅಂಬೇಡ್ಕರ್ ಅವರಿಗೆ ನೆಹರೂರವರು ವಿನಂತಿ ಮಾಡ್ಕೊಳ್ತಾನೆ,
ನಾನು ಹೇಗಾದರೂ ಇದನ್ನು ಸರಿ ಮಾಡ್ತೇನೆ, ನೀ ಸದ್ಯಕ್ಕೆ ಇದನ್ನು ಬಿಲ್ಲನ್ನು ತಡೆ ಹಿಡಿ ಅಂತೇಳಿ. ಅಂಬೇಡ್ಕರ್ಗೆ ಒಪ್ಪಂಗಿಲ್ಲ ಒಪ್ಪಂಗಿಲ್ಲ ಒಪ್ಪಲ್ಲ. ನಾವು ಇದು ನಾನು ಮಾಡ್ತಾ ಇರೋದು ಹಿಂದೂ ಧರ್ಮದ ಮಹಿಳೆಯರಿಗೆ ಮಾಡ್ತಾ ಇದ್ದೇನೆ, ಇದ್ರಾಗ ಏನು ತಪ್ಪಿದೆ ಅಂತೇಳಿ ಭಾಳ ವಾದ ಮಾಡ್ತಾರೆ. ಆದರೆ ಅವತ್ತಿನ ಕ್ಲಿಷ್ಟಕರ ರಾಜಕೀಯ ಸನ್ನಿವೇಶಗಳು ನೆಹರೂರವ್ರಿಗಾಗಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸ್ವಲ್ಪ ಮುಜುಗರ ಉಂಟು ಮಾಡಿದ್ರಿಂದ ಇದನ್ನು ತಡೆಯಿದೆ ಸದ್ಯಕ್ಕೆ, ಮುಂದೆ ನೋಡೋಣ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಅದಕ್ಕಾಗಿ ಹೊರಗೆ ಬರ್ತಾರೋ? ಹಾಂ, ಇವ್ರ ರಾಜೀನಾಮೆಗೆ ಒತ್ತಡ ಯಾರ್ದು ಅಂದ್ರೆ RSS ಮನವಾದ ಹೇಳ್ತಾನೆ. ಹಿಂಗೆ ಹೌದು. ಆದರೆ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವಕ್ಕೋಸ್ಕರ ನೆಹರೂರವರು ಆ ಹಿಂದೂ ಕೋಡ್ ಬಿಲ್ ಇದೆಲ್ಲ ಅದನ್ನು 5 ಭಾಗ ಮಾಡಿ ನಂತರ ಜಾರಿ ಮಾಡಿದ್ದಾರೆ. ಜಾರಿ ಮಾಡಿದರು. ಇದೊಂದು ನಿಮಗೆ ಉತ್ತರ ಹೇಳಿಕೆ ಇದು ಮಾಡ್ತಾ ಇದ್ದೇನೆ. ಎರಡನ್ನ ನೋಡಿದೆ ನಾನು ಪತ್ರಿಕೆಯಲ್ಲಿ. ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ ಹೂಳಲಿಕ್ಕೆ ಜಾಗ ಕೊಡಲಿಲ್ಲ. ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊದಲೇ ಪತ್ನಿ ರಮಾತಾಯಿ ಅಂಬೇಡ್ಕರ್ ಅವರು 27/5/1935 ತೀರ್ಕೊಂಡು ಹೋಗ್ಬಿಡ್ತಾಳೆ. ಅಂಬೇಡ್ಕರ್ ಅವರು 12 ವರ್ಷ ಮದುವೆ ಆಗಿರಂಗಿಲ್ಲ. ಮದುವೆ ಆಗಿರಲ್ಲ, ಬರೀ ಚಳುವಳಿ ಹೋರಾಟದಲ್ಲಿ ಇರ್ತಾರೆ. 1947ರಲ್ಲಿ ಏನಾಗುತ್ತೆ ಅಂದರೆ ಅನಾರೋಗ್ಯದಿಂದ ಅವರು ಆಸ್ಪತ್ರೆಗೆ ಅಡ್ಮಿಟ್. ಆಸ್ಪತ್ರೆಯಲ್ಲಿ ಅವ್ರು ನೋಡ್ಕೊಳ್ತಾ ಡಾಕ್ಟರ್ ಏನದಾರಲ್ಲ ಸವಿತಾ ಕಬೀರ್ ಅಂತೇಳಿ, ಬ್ರಾಹ್ಮಣರ ಮಹಿಳೆ, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವನ ಬಗ್ಗೆ ನಮಗೆ ತಾಯಿ ರೂಪಾಕಿ ಮಾಯಿನ ಅಂತಿದ್ವಿ ನಾವೆಲ್ಲ. ಅವ್ರನ್ನ ಮದುವೆ ಆಗ್ತಾರೆ. ಆ ಮದುವೆ ಏನಿದೆಯಲ್ಲ, ಅಂಬೇಡ್ಕರ್ರ ಏಕೈಕ ಪುತ್ರರಾದ ಯಶವಂತರಾವ್ ಅಂಬೇಡ್ಕರ್ ಬೊಂಬೈದಲ್ಲಿ ಇರ್ತಾರೆ. ಅವ್ರ ಮನೆ, ಅವರು MLA ಆಗಿರ್ತಾರೆ. ಅವ್ರಿಗೆ ಇಷ್ಟ ಇರಂಗಿಲ್ಲ. ಅವ್ರಿಗೆ ಇಷ್ಟ ಇರಂಗಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರ ಎರಡನೇ ಪತ್ನಿ ಮಾಯಿ ಸವಿತಾ ಅಂಬೇಡ್ಕರ್ ಅಂತ ನಾವು ಮಾಯಿ ಅಂತೇವೆ ಗೌರವದಿಂದ. ಇವರು ಅವ್ರು ವಿರೋಧ ಮಾಡ್ತಿದ್ರು, ಅಮ್ಮನ ವಿರೋಧ ಮಾಡ್ತಿದ್ರು. ಹೀಗಾಗಿ ಡೆಲ್ಲಿಯಲ್ಲೇ ಮನೆ ಮಾಡ್ಕೊಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ 6 ಡಿಸೆಂಬರ್ 1956ರಲ್ಲಿ 26ನೇ ಅಲಿಪುರ್ ರೋಡ್ ಡೆಲ್ಲಿಯಲ್ಲಿ ತೀರಿ ಹೋದಾಗ ಆಯಮ್ಮನಿಗೆ ಒಂಥರ ಭಯ ಬಂತು. ಏನು ಮಾಡೋದು ನಾನು, ಇವ್ನು ನೋಡಿದ್ರೆ ಯಶವಂತರಾವ್ ನಾನು ಕೂಡ ಇಷ್ಟೊಂದು ಜಗಳ ಮಾಡ್ತಾನೆ, ಇವನಿಗೆ ಏನಾದ್ರು ಉತ್ತರ ಕೊಡ್ಬೇಕಲ್ಲ ನಾನು ಅಂತೇಳಿ ಏನು ಮಾಡ್ತಾಳೆ, ಬುದ್ಧಿವಂತಿಕೆ ಮಾಡಿ ಮಗನ ಕೇಳೋಣ ಏನು ಮಾಡೋದು ಅಂತ. ಮಗ ಏನು ಹೇಳ್ತಾನೆ, ಅದು ಸುಮ್ಮನೆ ನೀನು ನೀನು ನನ್ನ ಅಪ್ಪನ ಕಳೆಬರವನ್ನು ನೀನು ಬಾಂಬೆಗೆ ಕಳಿಸ್ಬಿಡ್ಬೇಕು ಅಂತ ಕಳಿಸ್ಬಿಡ್ಬೇಕು ಅಂತ. ಆವಾಗ ನೆಹರೂರವರು ಚರ್ಚೆ ಮಾಡಿ ಆವಾಗ ವಿಶೇಷವಾದಂಥ ವಿಮಾನ ಏರ್ಪಾಡು ಮಾಡಿ ಅವರ ಕಳೆಬರವನ್ನು ಮುಂಬೈಗೆ ಕಳಿಸ್ತಾರೆ, ಅರೇಂಜ್ ಮಾಡ್ತಾರೆ. ಅವಾಗೇನು ಪ್ರೈವೇಟ್ ಜೆಟ್ ಇದ್ವಾ, ಪ್ರೈವೇಟ್ ಪ್ಲೇಟ್ ಇದ್ವಾ? ಇದ್ದಿದ್ದೇ ಒಂದು ಇಂಡಿಯನ್ ಏರ್ಲೈನ್ಸ್ ಗೌರ್ಮೆಂಟದ್ದು. ಹೌದು. ಈಗ ನಂಗೆ ಭಾಳಷ್ಟು ಪ್ಲೇಟ್ ಇರಲಿಲ್ಲ. ಹೌದು, ಅವಾಗ ಇರಲಿಲ್ಲ. ಅಪಪ್ರಚಾರ ಯಾಕೆ ಮಾಡ್ತೀರಿ ಅಂದ್ರೆ ಅದು ನೆಹರೂರವರು ವಿಮಾನದ ವ್ಯವಸ್ಥೆ ಮಾಡಿ ಅವರು ವ್ಯವಸ್ಥೆ ಮಾಡಿ ಬಾಂಬೆ ಕಳಿಸಿದ್ದಾರೆ. ನಾನೊಂದು ಇಲ್ಲೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. 1956 ಡಿಸೆಂಬರ್ 7ಕ್ಕೆ ಅವ್ರದ್ದು ಏನು ಸಂಸ್ಕಾರ ಮಾಡಿದಂಥ ಕ್ಷೇತ್ರಕ್ಕೆ ನಾವೀಗ ಚೇತ್ಯ ಭೂಮಿ ಅಂತೀವಿ. ದಾದರ್ ಇದರಾಗಿದೆ, ದಾದರ್ನಲ್ಲಿದೆ. ಅದು ಶಿವಾಜಿ ಪಾರ್ಕ್ ಪಕ್ಕದಲ್ಲಿದೆ. ಅದರ ಪಕ್ಕದಲ್ಲಿ 12 ಎಕರೆ ಜಮೀನು ಹಿಂದೂ ಮಿಲ್ ಅಂತ ಒಂದು ಮಿಲ್ ಸರ್ಕಾರದಿತ್ತು. ಅದು ಕ್ಲೋಸ್ ಆದ ತಕ್ಷಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆ ಒಂದು 12 ಎಕರೆ ಜಮೀನನ್ನು ಈ ಬಾಬಾ ಸಾಹೇಬ್ ಸಮಾಧಿ ಹೊಂದ್ಕೊಂಡಿದೆ, ಅದನ್ನು ಇಲ್ಲಿ ಒಂದು ಸ್ಮಾರಕ ಕಟ್ಟು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಯಾವಾಗ ಕೊಟ್ಟಿರೋದಂದ್ರೆ ಕೊಟ್ಟು ಆಲೆ ಒಂದು 10-12 ವರ್ಷದಿಂದ ಕೊಡ್ತಾರೆ. ಇವಾಗ ಕೊಟ್ಟರು. ಅಲ್ಲಿ ದಿಲ್ಲಿ ಒಳಗೆ ಜಾಗಕ್ಕೆ ಅರ್ಜಿನ ಹಾಕಿಲ್ಲ ಕುಟುಂಬದವರು ಡೆಲ್ಲಿಯಲ್ಲಿ ಉಳ್ಬೇಕಂತ ಸಮಸ್ಯೆನೇ ಇಲ್ಲ. ಅಲ್ಲ, ಉಳ್ಕದೆಲ್ಲ ಅದು ಒಪ್ಕೊಂತೇವೆ. ಆದ್ರೆ ಕುಟುಂಬನ ಕೇಳ್ಬೇಕಲ್ಲ ನೀವು, ಕುಟುಂಬದ ಆಸೆ. ಆ ಕುಟುಂಬದವ್ರದ ಅಲ್ಲಲ್ಲ, ಅಂಬೇಡ್ಕರ್ ಅವರು ಸಾರ್ವತ್ರಿಕ ವ್ಯಕ್ತಿ ಆಗಿದ್ರು. ಅವರು ಸಾರ್ವತ್ರಿಕ ವ್ಯಕ್ತಿ ಆದ್ರೂ ಆ ಕುಟುಂಬದ ಅವ್ರ ಮನೆಯವರು ಧರ್ಮಪತ್ನಿ ಇದು ಬಾಂಬೆಗೆ ತಗೊಂಡು ಹೋಗ್ಬೇಕು ಅಂತಂದಾಗ ನೀವು ಯಾರು ವಿರೋಧ ಮಾಡೋಕ್ಕಾಗತ್ತೆ? ಅವರು ರಮಾತಾಯಿಯವರು, ಇವರು ನಮ್ಮ ಮಾಯಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗೆ ನನ್ನ ಜೀವನ ಅನ್ನೋಂಥದ್ದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಇದನ್ನು ಬರ್ಕೊಂಡಿದ್ದಾಳೆ ಅಮ್ಮ. ಅದಕ್ಕೆ ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ 2 ಫೂಟ್ ಜಾಗ ಕೊಳ್ಳಿ ಅನ್ನೋವಂಥದ್ದು ಆರೋಪ ಇದೆಯಲ್ಲ, ಅದು ಸಂಪೂರ್ಣವಾಗಿ ಸುಳ್ಳು. ನೀವು ಇಲ್ಲಿ ಬಂದಾಗ ರುಕಾವಟ್ ಹೇಳ್ತೀನಿ ಸರ್. ಯಾಕಂದ್ರೆ ಇನ್ನೊಂದು, ಅವರು ಬಾಬಾ ಸಾಹೇಬ್ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು. ಎಲ್ಲಿವರೆಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟವ್ರು ಯಾರು?
ವಿ.ಪಿ. ಸಿಂಗ್ ಸರ್ಕಾರದಾಗ ಬಂತ. ವಿ.ಪಿ. ಸಿಂಗ್ ಸರ್ಕಾರ ಕೊಟ್ಟಿದ್ದಾರೆ. ವಿ.ಪಿ. ಸಿಂಗ್ ಸರ್ಕಾರದವ್ರಿಗೆ ಭಾರತ ರತ್ನ ಕೊಟ್ಟ ತಕ್ಷಣ ಆ ವಿ.ಪಿ. ಸಿಂಗ್ ಸರ್ಕಾರನ ಕೆಡವಿ ರಥಯಾತ್ರೆ ಮಾಡಿದವರು ಯಾರು? ಅಲ್ಲ, ಭಾರತ ರತ್ನ ಪ್ರಶಸ್ತಿ ಕೊಟ್ಟದಕ್ಕಂತಲ್ಲ, ಅವ್ರದ್ದು ರಾಜಕಾರಣಕ್ಕೆ ನೀವು ಒಂದು ಎರಡು ಇದಾವೆ, ಮಂಡಲ್ ವರದಿ ಜಾರಿ ಮತ್ತು ಭಾರತ ರತ್ನ ಪ್ರಶಸ್ತಿ, ಇವೆರಡನ್ನ ವಿರೋಧ ಮಾಡಿ ಸರ್ಕಾರನ ಕೆಡವಿ ಇದನ್ನ ಮಂಡಲ್, ನೀವು ಹೇಳೋದು ಮಂಡಲ್ ವರದಿ ಜಾರಿಗೆ ಅದನ್ನು ಅದು ಸೇರಿದೆ, ಅದು ದೊಡ್ಡದಿದೆ. ನೀವು ಅದು ದೊಡ್ಡದಾಗಿ ಕವರ್ ಮಾಡ್ತೀರಿ. ಭಾರತ ರತ್ನ ಕೊಟ್ಟಿದ್ದಕ್ಕೆ ಅವರ ಅತೃಪ್ತಿನೂ ಇದೆ. ಇಲ್ಲ, ಅದು ಎಲ್ಲೂ ಕಾಣಲಿಲ್ಲ ನಮಗದು. ಅದು ಬರಂಗಿಲ್ಲ, ಅದು ಮುಚ್ಚಿ ಹಾಕ್ಬಿಡ್ತಾರೆ ನೀವು. ಅಂದ್ರೆ ಕಾಂಗ್ರೆಸ್ದವ್ರು ಇದ್ರಲ್ಲ, ಇಂದಿರಾ ಗಾಂಧಿ ಅವರಿದ್ರು, ರಾಜೀವ್ ಗಾಂಧಿ ಅವರಿದ್ರು, ಅವಾಗ ಭಾರತ ರತ್ನ ಪ್ರಶಸ್ತಿ ಕೊಡ್ಬೋದಾಗಿತ್ತಲ್ಲ ಅವರಿಗೆ. ಅಲ್ಲ, ಕೊಡ್ಬೇಕಾಗಿ ಪ್ರಶ್ನೆ ಅಲ್ಲ, ಕೊಟ್ಟವ್ರು ಇವರ ಅಲ್ಲ, ಅವಾಗ ಕೊಡ್ಬೋದಾಗಿತ್ತಲ್ಲ. ಅಂದ್ರೆ ರಾಜೀವ್ ಗಾಂಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕನ್ನೋ ಅಂತ ಮಾತಿಗೆ ನನ್ನ ಭಿನ್ನಾಭಿಪ್ರಾಯ ಇಲ್ಲ. ಸರಿ ಅಲ್ವಾ? ಕೊಡಲೇಬೇಕಾಗಿತ್ತು. ಪ್ರಶ್ನೆ ಇದು ಮಾಡಿದ್ರೆ ನಿಮಗೊಂದು ಭಾಳ ಮುಖ್ಯವಾದಂಥದ್ದನ್ನು ನಿಮ್ಮ ಗಮನ ತರ್ತಾ ಇದ್ದೇನೆ. 1985ವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮುನ್ನೆಲೆ ಬರಲೇ ಇಲ್ಲ. ಈ ದೇಶದ ಇತಿಹಾಸದಲ್ಲಿ ಯಾವುದೇ ಬರಹಗಾರ ಆಗಲಿ ಯಾರೇ ಆಗಲಿ ಬರಲಿಲ್ಲ. ಒಬ್ಬರೊಬ್ಬರು ಎಲ್ಲರ ಬಾಲಿ ಅಂತೇಳಿ ಪಂಜಾಬದ ಒಬ್ಬ ಜರ್ನಲಿಸ್ಟ್ ಅಂಬೇಡ್ಕರ್ರ ಕೆಲವೊಂದು ಪುಸ್ತಕಗಳನ್ನು ಪ್ರಕಟಿಸ್ತಾ ಇದ್ದ. ನಿಮ್ಗೆ ಗೊತ್ತಿದಲ್ಲ, ನಾವು ಆಲ್ ಇಂಡಿಯಾ ಕೆನರಾ ಬ್ಯಾಂಕ್ ಜನರಲ್ ಸೆಕ್ರೆಟರಿ ಆಗಿ ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಯೋತಿಯನ್ನು ತೆಗೆದುಕೊಂಡು ಹೋದ್ವಿ. ಆನಂತರ ಕರ್ನಾಟಕದಲ್ಲಿ ಸ್ವಾಭಿಮಾನ ಜಾಥಾ ಮಾಡಿದ್ವಿ. ಅಂಬೇಡ್ಕರ್ ಹೆಸರನ್ನ ಒಂದು ಸ್ವಲ್ಪ ಇದು ಮಾಡಲಿಕ್ಕೆ ಪ್ರಚಾರ ಮಾಡಲಿಕ್ಕೆ. ಆವಾಗ ಏನಾಯಿತು, ಕಾಂಗ್ರೆಸ್ ಸರ್ಕಾರ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಅಂತಂದರೆ ವಸಂತ್ ಮೂನ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಎಲ್ಲ ಕೃತಿಗಳನ್ನು ಮುದ್ರಿಸಿ ಹಂಚುವಂಥ ಒಂದು ಕೆಲಸ ಆಯಿತು. ಅಂಬೇಡ್ಕರ್ ಕೃತಿಗಳನ್ನು ಇವತ್ತೇನು 22 ವಾಲ್ಯೂಮ್ ಕಾಣ್ತೇವಲ್ಲ ನಾವು, ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅದು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ತೀರ್ಮಾನ. ಅದು ತೀರ್ಮಾನ ಆದ ತಕ್ಷಣ ಇಮಿಡಿಯೇಟ್ಲಿ ಎಲ್ಲರಿಗೂ ಅದು ಮುಟ್ಟಿದ ತಕ್ಷಣ ಈಗ ಅವರಿಗೆ ಪ್ರಜ್ಞೆ ಶುರುವಾಗಿ ಅಂಬೇಡ್ಕರ್ನ ಶುರು ಮಾಡಿದ್ವಿ ನಾವು. ಅದಕ್ಕಿಂತ ಮೊದಲೇ ಅಂಬೇಡ್ಕರ್ ಅಂತಿದ್ವಿ, ಅಂಬೇಡ್ಕರ್ ಫೋಟೋ ಇರಲಿಲ್ಲ. ಇಲ್ಲೊಂದು ಸರ್, ಅದು ಈಗ ನನಗೆ ಇನ್ನೂ ಕನ್ಫ್ಯೂಷನ್ ಏನಂದ್ರೆ ಸರ್, ಭಾರತದ ಸ್ವಾತಂತ್ರ್ಯದ ಈ ಇತಿಹಾಸದ ಬರ್ತೈತಲ್ರಿ, ಸಂವಿಧಾನದ ಭಾಳ ಇಂಪಾರ್ಟೆಂಟ್ ಪಾತ್ರ ವಹಿಸೈತೆ ರೀ. ಅವ್ರು ಅದಕ್ಕೂ ಹಿಂದೆ ಇದ್ರವರು ರಿಸರ್ವೇಷನ್ದಾಗೂ ಅದಕ್ಕೂ ಮೊದಲು ಅದಕ್ಕೆ ಪಾತ್ರ ಇತ್ತು ಅವ್ರದ್ದು. ಸಂವಿಧಾನ ರಚನೆ ಒಳಗೂ ಅವ್ರ ಪ್ರಮುಖ ಪಾತ್ರ ಇತ್ತು. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಭದ್ರ ಬುನಾದಿ ಹಾಕಿದ್ರು, ಅವರು ಕಟ್ಟಿದಾರೆ ಅವರು. ಭದ್ರ ಬುನಾದಿ ಹಾಕಿದ್ರು. ನೆಹರೂರ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿಕೊಂಡ್ರು ಅವ್ರು ತಮಗೆ. ಆನಂತರ ಇಂದಿರಾ ಗಾಂಧಿಯವರು ತಮಗೆ ಘೋಷಣೆ ಮಾಡಿಕೊಂಡ್ರು. ಆನಂತರ ಕಾಂಗ್ರೆಸ್ ಸರ್ಕಾರನೇ ಇತ್ತು ರೀ, ಕಾಂಗ್ರೆಸ್ ಪಕ್ಷ ಸರ್ಕಾರನೇ ಇತ್ತು. ಆದಾಗ್ಯೂ ಕೂಡ ಕಾಂಗ್ರೆಸ್ ಸರ್ಕಾರ 1977ರಿಂದ 79 ಇಲ್ಲ, ಆವಾಗಲೂ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗಿಲ್ಲ. ನಾವು ಒಪ್ತೀರಿ ಸರಿ, ನಾನು ಒಪ್ತೇನೆ. ವಿ.ಪಿ. ಸಿಂಗ್ ಅವರು ಬಂದಾಗ ವಿ.ಪಿ. ಸಿಂಗದ ಮೇಲೆ ಪ್ರಭಾವ ಇದ್ದಂಥ ರಾಮವಿಲಾಸ್ ಪಾಸ್ವಾನ್, ಅವರು ನೇತೃತ್ವ ವಹಿಸಿ ಇದು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು. ಯಾಕಂದರೆ ಅವಾಗ ಶತಮಾನೋತ್ಸವ ಆಚರಣೆ ಮಾಡುವಂಥ ಸಂದರ್ಭ ಅದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಶತಮಾನೋತ್ಸವ ಆಚರಣೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಭಾರತ ರತ್ನ ಕೊಡಲಾಯಿತು. ಅಂದರೆ ಇವು ವಿ.ಪಿ. ಸಿಂಗ್ ಸರ್ಕಾರದಲ್ಲಿ ರಾಮವಿಲಾಸ್ ಪಾಸ್ವಾನ್ ಅವರು ಎಲ್ಲ ಒತ್ತಾಯ ಜೋರ್ದಾರ ಮಾಡಿದ್ರು. ನನಗೆ ಗೊತ್ತಿರುವಂಥದ್ದು ಇದು. ಅಲ್ಲ, ಇದನ್ನ ನೀವು ಒಪ್ತಿರಿಲ್ಲ ಸರ್? ನಂದೇನು ಇದು ಓಕೆ ಸರ್. ಭಾರತ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಇದ್ದ ಸರ್ಕಾರ ವಿ.ಪಿ. ಸಿಂಗ್ ಸರ್ಕಾರ. ಅದರಲ್ಲಿ ಪ್ರಭಾವ ಮಂತ್ರಿ, ಸಮಾಜ ಕಲ್ಯಾಣ ಇಲಾಖೆದ ಮಂತ್ರಿ ರಾಮವಿಲಾಸ್ ಪಾಸ್ವಾನ್ ಅವರು. ರಾಮವಿಲಾಸ್ ಪಾಸ್ವಾನ್ ಅವರು ಅವ್ರಿಗೆ ಧನ್ಯವಾದ ಹೇಳಬೇಕು. ಅವ್ರು ಏನು ಮಾಡಿದ್ರು, ಲೀಡ್ ತೊಗೊಂಡು ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಲೇಬೇಕು ಅಂತ ಅದನ್ನು ಕೊಟ್ಟಿದ್ದನ್ನು ವಿರೋಧಿಸಿದವರು BJP ಅವರು. ಇದು ಕರೆಕ್ಟ್ ಸರ್. ಅಂದ್ರೆ ಅವ್ರು ಯಾಕೆ ವಿರೋಧ ಮಾಡಿದ್ರು, ಅವರು ಸರ್ಕಾರನೇ ಕೆಡವಿದ್ರು. ಅಯೋಧ್ಯೆ ರಥಯಾತ್ರೆ ಅದೇ ಕಾರಣ, ಎರಡು ಕಾರಣ. ಮಂಡಲ್ ಹಿಂದುಳಿದ ವರ್ಗದವರಿಗೆ ಕೊಟ್ಟಂಥ ಮೀಸಲಾತಿ ವಿರೋಧ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಾರತ ರತ್ನದ ವಿರೋಧವಾಗಿ ಅವರು ರಥಯಾತ್ರೆ ಪ್ರಾರಂಭ ಮಾಡಿದರು ಅನ್ನುವಂಥದ್ದನ್ನು ಸ್ಪಷ್ಟಗೊಳಿಸ್ತಾ ಮುಂದೆ ತಮಗೊಂದು ಮಾತು ಹೇಳ್ತೇನೆ. ಮುಂದೆ ಬಂದಿರಲ್ಲ ನೀವು. ಮುಂದೆ ಬಂದಾಗ ಅಷ್ಟೇ ಭಾರತ ರತ್ನ ಕೊಟ್ಟರಲ್ಲ, ಅಲ್ಲಿಗೆ ಸುಮ್ಮನೆ ಕೂತ್ಕೊಳ್ರಿ ನೀವು. ಅಲ್ಲಿಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ. ಮುಂದೆ 1991ರಲ್ಲಿ ನಾವೇನು ಪಿ ಯು ನರಸಿಂಹರಾವ್ ಸರ್ಕಾರ ಬಂತಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಮ್ಮ ಇವರು ಯಾರು
ಸೀತಾರಾಮ್ ಕೇಸರಿ ಅವರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಇದ್ದರು. ಇದಕ್ಕೆಲ್ಲ ನಾನು ಸಾಕ್ಷಿಯಾಗಿ ಮಾತಾಡ್ತೀನಿ. ಇದ್ರಿ ಸೀತಾರಾಮ್ ಕೇಸರಿ ಅವರು ಇದ್ರು, ನಾನು ಸಾಕ್ಷಿಯಾಗಿ ಮಾತಾಡ್ತೀನಿ. ಅವ್ರೇನು ಮಾಡಿದ್ರು, ಬರೀ ಭಾರತ ರತ್ನ ಕೊಟ್ಟರೆ ಸಾಲಂಗಿಲ್ಲ, ಇದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂಥೇಳಿ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಮಂಡಲ ಸಚಿವಾಲಯದ ಕೆಳಗೆ ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನ ಮಾಡಿದರು. ಯಾರು ಪಿ ವಿ ನರಸರ ಕಾಲದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನ ಮಾಡಿದರು. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಮಾಡಿ 26 ಅಲಿಪುರ್ ರೋಡು ಅಂಬೇಡ್ಕರ್ ನಿಧನ ಹೊಂದಿದ್ರಲ್ಲ, ಅದು ಜಿಂದಾಲ್ದವ್ರ ಕೈಯಲ್ಲಿತ್ತು, ಖಾಸಗಿಯವ್ರಿಗೆ ಹೋಗ್ಬಿಟ್ಟಿತ್ತು. ಅದು ಅದನ್ನು 7 ಕೋಟಿ ರೂಪಾಯಿ ಕೊಟ್ಟು ವಾಪಸ್ಸನ್ನು ಸರ್ಕಾರಕ್ಕೆ ಅದನ್ನು ಅಂಬೇಡ್ಕರ್ ಪೀಠಕ್ಕೆ ಪ್ರತಿಷ್ಠಾನಕ್ಕೆ ತೊಗೊಂಡ್ರು. ಆದರೆ ಜನಪತ್ ರಸ್ತೆಯಲ್ಲಿದ್ದಂಥ 5 ಬಂಗಲೆಗಳನ್ನು ಸರ್ಕಾರ ಈ ಅಂಬೇಡ್ಕರ್ ಪ್ರತಿಷ್ಠಾನ ಕೊಟ್ಟು, ಅಲ್ಲಿ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರ ಮಾಡಲಿಕ್ಕೆ 300 ಕೋಟಿ ರೂಪಾಯಿನ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಕೊಡ್ತು. ಯಾಕಂದರೆ ಹೈ ಪವರ್ ಕಮಿಟಿಯಲ್ಲಿ ನಾನಿದ್ದೆ, ಕರೆಕ್ಟ್, ನನಗೆ ನೇರವಾದಂಥ ಗೊತ್ತಿತ್ತು. ಆದರೆ ಇವತ್ತು ಎರಡೂ ಕಾಮಗಾರಿಗಳು ನಾವು ಹಣ ಕೊಟ್ಟು ಎಲ್ಲ ಮಾಡಿಂದ ನಾವು ಅಧಿಕಾರ ಕಾಂಗ್ರೆಸ್ನ ಕಳ್ಕೊಂಡಿಂದ ಅದನ್ನು ಕಟ್ಟಿದ್ದಾರೆ, ಇಲ್ಲ ನನಗೆಲ್ಲ ಉದ್ಘಾಟನೆ ಮಾಡಿದ್ದಾರೆ. ಆದರೆ ಅಂಬೇಡ್ಕರ್ ಪ್ರತಿಷ್ಠಾನ ಇದೆಯಲ್ಲ, ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ. ಈಗ ನಿಷ್ಕ್ರಿಯಗೊಳಿಸಿದ್ದಾರೆ. ಈಗ ನಿಷ್ಕ್ರಿಯಗೊಳಿಸಿದ್ದಾರೆ. ಅದೊಂಥರ ನಗಣ್ಯ ಆಗಿಬಿಟ್ಟಿದೆ. ಆ ನಂತರ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ ಅಂತ ಇದೆಯಲ್ಲ ಜನಪತ್, ಅಲ್ಲಿ RSS ಕಾರ್ಯಕ್ರಮ ನಡೀತಾ ಇದ್ದಾವೆ. ಅಂಬೇಡ್ಕರ್ ಆಲೋಚನೆಯ ಕಾರ್ಯಕ್ರಮ ನಡೀತಾ ಇಲ್ಲ. ಅಲ್ಲ, ಕರೆಕ್ಟ್, ನೀವು ಹೇಳೋದೆಲ್ಲ ನನಗೆ ಹೋಗ್ತೇವೆ ಸರ್. ಆಯಿತಾ? ಮುಂದೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅಂಬೇಡ್ಕರ್ನ ಸೋಲಿಸಿದ್ದು ಕಾಂಗ್ರೆಸ್ ಅಂತ. ನಾನು ನಿಮ್ಗೆ ಆಗಲೇ ಹೇಳಿದೆ 1937, 42 ಅವರದ್ದು. 1952 ಪ್ರಥಮ ಚುನಾವಣೆ ಅಂಬೇಡ್ಕರ್ ಪೀಪಲ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ ಬರೆದಿಂದ ಕಾನ್ಸ್ಟಿಟ್ಯೂಷನ್ ಲಿಮಿಟೇಷನ್ ಆಗಿದ್ದ ಅಂಬೇಡ್ಕರ್ ಆಲೋಚನೆ ಬಾಂಬೆ ನಾರ್ತಿನ ನಿಂತ್ಕೊಳ್ತಾರೆ ಅವರು. ಹೌದು, ನಾನು ಹೇಳಿದೆ RSSನವರು ಎಷ್ಟೊಂದು ಅಂಬೇಡ್ಕರ್ನ ದ್ವೇಷ ಮಾಡ್ತಿದ್ರು ಅಂತೇಳಿ, ಅವ್ರನ್ನ ಶವಯಾತ್ರೆ ಮಾಡಿದ್ರು ಅಂತ ಹೇಳಿದೆ ನಾನು. ಅಂಬೇಡ್ಕರ್ ಸಂವಿಧಾನ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು. ಅಂಬೇಡ್ಕರ್ ಸಂವಿಧಾನ ಭಾರತೀಯತೆಯೇ ಇಲ್ಲ, ಮನುಸ್ಮೃತಿನೇ ಇಲ್ಲ ಅಂತೇಳಿ ಕಟುವಾಗಿ ಟೀಕಿಸಿ ಹಿಂದೂ ಕೋಡ್ ಬಿಲ್ಲನ್ನು ಜಾರಿಯಾಗಲು ನೋಡ್ಕೊಂಡಂಥವ್ರು ಮನವಾದಿ RSSನವರು ಅಂತ ನಿಮ್ಗೆ ಹೇಳಿದೆ. ಹೇಳಿದ್ನಿಲ್ಲ ನಿಮಗೆ? ಆದರೆ ಅದರ ಹಿನ್ನೆಲೆಯಲ್ಲಿ ಒಬ್ಬನು ತೇಂಗಡೆ ಅಂತಿರ್ತಾನೆ, ತೇಂಗಡೆ ಅಂತೇಳಿ ಅವನೇನು ಮಾಡ್ತಾನೆ, RSS ಪ್ರಚಾರಕ ಅವನು. ಚುನಾವಣೆ ಸಂದರ್ಭದಲ್ಲಿ ಅಂಬೇಡ್ಕರ್ ಚುನಾವಣೆ ಪ್ರಚಾರ ಸಮಿತಿ ಇರ್ತಾರೆ, ಒಳಗೋಕು RSS ಕಾರ್ಯಕರ್ತರನ್ನ ಬಿಟ್ಟು ಅಂಬೇಡ್ಕರ್ ಸೋಲಿಸಿದವರು RSSನವರು, ಕಾಂಗ್ರೆಸ್ನವರಲ್ಲ. ಇವನು ಬರಲೇಬಾರ್ದು ವಾಪಸ್ ಲೋಕಸಭೆಗೆ ಅಂತೇಳಿ ಅಂಬೇಡ್ಕರ್ನ ಸೋಲಿಸಿದವರು RSSನವರು. ಮತ್ತು 1954ರಲ್ಲಿ ಭಂಡಾರ ಉಪಚುನಾವಣೆ ಲೋಕಸಭೆ ನಡೀತದ, ಆವಾಗ ಅವ್ರನ್ನ ಉದ್ದೇಶಪೂರ್ವಕವಾಗಿ ಸೋಲಿಸಿದವರು RSSನ ಕಾರ್ಯಕರ್ತರು. 2 ಸಲ ನಿಂತರವು ಅಂಬೇಡ್ಕರ್ ಅವರು ಸೋಲ್ತಿದ್ದು ಇವರೇ RSS ಅವರು. ವಾಪಸ್ ಮತ್ತೆ ಲೋಕಸಭೆಗೆ ಬಂದರೆ ಮತ್ತೇನು ಮಾಡ್ತಾನೆ ನಮಗೆ ಅಂಥೇಳಿ ಸಂಪೂರ್ಣವಾಗಿ ಅಂಬೇಡ್ಕರ್ನ ಸೋಲಿಸಿದ್ದು ಕೀರ್ತಿ RSSಗೆ ಸೇಲ್ತದೆ ಹೊರತಾಗಿ ಕಾಂಗ್ರೆಸ್ ಸಲ್ಸಂಗಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಅಲ್ಲ, ಇತಿಹಾಸ. ಅದು ಇತಿಹಾಸದ ನನ್ನ ಅಭಿಪ್ರಾಯ ಅಲ್ಲ, ಇದು ಇತಿಹಾಸ. ಆಯಿತಾ? ಇತ್ತೀಚೆಗೆ ಏನಾಗಿದೆ, ಅಂಬೇಡ್ಕರನ್ನ ಕೃತಿಚೌರ್ಯ ಮಾಡುವಂಥದ್ದು ಅಥವಾ ತಪ್ಪಾಗಿ ಬಿಂಬಿಸುವಂಥದ್ದು ಮಾಡುವಂಥವ್ರು ಯಾರು ಮಾಡ್ತಾ ಇದ್ದಾರೆ? ಸೂಲಿ ಬೆಲೆ ಮಾಡ್ತಾ ಇದ್ದಾರೆ, ಹೊಳಪು ಬಿಳುಪು ಅಂತ ಹೇಳಿ ತಪ್ಪು ಅಂಬೇಡ್ಕರ್ನ ಹೇಳುವಂಥದ್ದು. ಹಿಂದೆ ಒಂದು ಪ್ರಯತ್ನ ಆಯಿತು 1983-86ರಲ್ಲಿ. ಏನಂದರೆ ಫೋರ್ಡ್ ಫೌಂಡೇಶನ್ CIA ಔಟ್ಫಿಟ್ ಅಮೆರಿಕದ್ದದು. ಅದ್ರ ಪ್ರಕಾರ ಅರುಣ್ ಶೌರ್ಯನ್ ಅವನು ವರ್ಷಿಪಿಂಗ್ ಆಫ್ ಫಾಲ್ಸ್ ಗಾರ್ಡ್ಸ್ ಬರೆದ, RSSನವ್ರು ಹೇಳಿ ಬರೆಸಿದ್ದದು. ಅದಕ್ಕೆ ನಾವು ಉತ್ತರ ಕೊಡಬೇಕಾಯ್ತು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಏನಂದರೆ ವರ್ಷಿಪಿಂಗ್ ಆಫ್ ಫಾಲ್ಸ್ ಗಾರ್ಡ್ಸ್ ಅರುಣ್ ಶೌರ್ಯ ಹೇಳಿದ್ನವ. ಇವತ್ತಿನೂ ಅದೇ ಮನೋಭೂಮಿಕೆ ಇವನ ಹತ್ರ ಅಮಿತ್ ಶಾ ಹತ್ರ ಇದೆ. ಅಮಿತ್ ಶಾ ಹತ್ರ ಇರುವಂಥದ್ದು ಅವನನ್ನು ಇದು ಇದು ಸಾಗಿ ಬಂದಿದೆ. 1949ರಿಂದ ಸಾಗಿ ಬಂದಿದೆ, 48ರಿಂದ ಸಾಗಿ ಬಂದಿದೆ. ಅದು ಮನೋಭೂಮಿಕೆ ಬದಲಾವಣೆ ಆಗಿಲ್ಲ. ಬಟ್ ಮೊನ್ನೆ ಪ್ರಧಾನಮಂತ್ರಿಯಾದ ಮೋದಿಜಿಯವರು ಹೇಳಿದರು, ಅಂಬೇಡ್ಕರ್ ಅವರ ಸಂಬಂಧಪಟ್ಟಂಥ ಎಲ್ಲ ಸ್ಥಳಗಳು, ಕಲ್ತದ್ದು ಶಾಲೆ, ಅವರು ಇದ್ದಂಥ ಮನೆ ಎಲ್ಲ ಸ್ಮಾರಕ ಮಾಡಿದ್ದೀವಿ. ಸರ್, ಸ್ಮಾರಕ ಮಾಡಿದವರು BJP ಅವರಲ್ಲ, ಸ್ಮಾರಕ ಮಾಡಿದವರು ಕಾಂಗ್ರೆಸ್ ಸರ್ಕಾರ. ಆನಂತರ ಮೊನ್ನೆ ಅದೇ ಚಳಿಗೊಳಿ ಅಧಿವೇಶನದಲ್ಲಿ ಮೋದಿಯವರು ಪ್ರಧಾನಮಂತ್ರಿಗಳು ತಿದ್ದುಪಡಿ ಬಗ್ಗೆ ಮಾತಾಡುವಾಗ
ನಾನು ಸಂವಿಧಾನದ ಮೊದಲೇ ತಿದ್ದುಪಡಿನ ವಿರೋಧ ಮಾಡ್ತೇನೆ, ಖಂಡಿಸ್ತೇನೆ ಅಂತ ಒಂದು ಮಾತು ಹೇಳಿದರು ಅಲ್ವಾ. ಆ ಮೊದಲೇ ತಿದ್ದುಪಡಿ ಏನು ತಿದ್ದುಪಡಿ ಇತ್ತು? ಮೊದಲನೇ ತಿದ್ದುಪಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ, ಒಪ್ಪಿತದಂಥ ಸಂವಿಧಾನ, ನಮಗೆ ನಾವು ಅರ್ಪಿಸಿಕೊಂಡಂಥ ಸಂವಿಧಾನದ ಮೊದಲೇ ತಿದ್ದುಪಡಿ ಆಗಿದ್ದಕ್ಕೆ ಕಾರಣ ಏನು ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ 15 ಆ್ಯಂಡ್ 16 ಹಾಕಿಬಿಡ್ತಾರೆ. ಈ ಶಿಕ್ಷಣದಲ್ಲಿ ಯಾವ ಲಿಂಗ ತಾರತಮ್ಯ ಇಲ್ಲ, ಜಾತಿಯ ತಾರತಮ್ಯ ಇಲ್ಲ, ಧರ್ಮ ತಾರತಮ್ಯ ಇಲ್ಲದೆ ಶಿಕ್ಷಣ ಕೊಡಬೇಕು ಅಂತೇಳಿ, ನೌಕರಿಯಲ್ಲಿ ಕೊಡಬೇಕು ಅಂತ ಅಂಬೇಡ್ಕರ್ ಬರೆದ್ಬಿಡ್ತಾರೆ. ಆದ್ದರಿಂದ ಇದನ್ನು ಪ್ರಶ್ನಿಸಿ ಅಲ್ಲಿ RSS ಪ್ರಚೋದಿತ ಒಬ್ಬ ಚಂಪಕಮ್ಮ ಅಂತೇಳಿ ಮಡ್ರಾಸ್ ಹೈಕೋರ್ಟ್ನಲ್ಲಿ ಹಾಕಿಬಿಡ್ತಾನೆ. ಇವೆಲ್ಲ ಆಗಿರುವಾಗ SC ST OBC ಮೀಸಲಾತಿ ಯಾಕೆ ಅಂತ ಹಾಕಿರ್ತಾನೆ ನಾವು. ಹಾಕಿಬಿಡ್ತಾರ, ಅದು ಜಜ್ಮೆಂಟ್ ಬಂದ್ಬಿಡ್ತದೆ, ಹೌದು ಇದು ಹೌದು ಅಂಥೇಳಿ. ಬಂದ ತಕ್ಷಣ ಅಂಬೇಡ್ಕರ್ ಇನ್ನೂ ಲಾ ಮಿನಿಸ್ಟರ್ ಇರ್ತಾರೆ. ಲಾ ಮಿನಿಸ್ಟರ್ ತಕ್ಷಣ ಇಮಿಡಿಯೇಟ್ಲಿ ಆರ್ಟಿಕಲ್ 15ಗೆ ಆರ್ಟಿಕಲ್ 4 ಪ್ರೊಟೆಕ್ಟರ್ ಕ್ಲಾಸ್ ಮಾಡಿ, ಆರ್ಟಿಕಲ್ 16(4)ಗೆ ಪ್ರೊಟೆಕ್ಟರ್ ಕ್ಲಾಸ್ ಮಾಡಿ ತಿದ್ದುಪಡಿ ತರ್ತಾರೆ. ಅಂದರೆ ಮೀಸಲಾತಿ ರಕ್ಷಣೆಗೋಸ್ಕರ. ಯಾರ ಮೀಸಲಾತಿ ರಕ್ಷಣಾ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದಲ್ಲಿ ಆರ್ಟಿಕಲ್ 16(4)ನಲ್ಲಿ ಅಂಬೇಡ್ಕರ್ ಸ್ಪಷ್ಟವಾಗಿ 16(4)ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬರ್ತಾ ಶೆಡ್ಯೂಲ್ ಕಾಸ್ಟ್ ಅಂತ ಮಾಡಿಲ್ಲ. ಆಲ್ ಆರ್ ಕಮಿಂಗ್ ವಿದಿನ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಅವ್ರದ್ದೊಂದು ವಿಶಾಲ ಹೃದಯ. ಅದನ್ನು ಮೊನ್ನೆ ಇವರು ಮೋದಿಯವರು ನಾನು ತಿದ್ದುಪಡಿಯನ್ನು ಖಂಡಿಸ್ತೇನೆ ಅಂದರೆ ಮೀಸಲಾತಿ ಖಂಡಿಸ್ತಾಗತ್ತಲ್ವ. ಅದರ ಮೊದಲನೇ ತಿದ್ದುಪಡಿನೇ ಮೀಸಲಾತಿ ರಕ್ಷಣೆ ಸಂಬಂಧ ಮಾಡಿದ್ದು ಅದನ್ನೇ ಮೊದಲನೇ ತಿದ್ದುಪಡಿನೇ ಖಂಡಿಸ್ತೇನೆ ಅಂತ ಮೋದಿಜಿ ಅವರು ಹೇಳಿದ್ರು. ಅಂದ್ರೆ ಮೀಸಲಾತಿ ನಾವು ವಿರೋಧ ಮಾಡ್ತೀವಿ ಅಂದಂಗಲ್ವಾ. ಹಿಂಗೆ ಆದ್ರಿಂದ BJPಯವರಿಗೆ, RSSನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವ ನೈತಿಕ ಹಕ್ಕೇ ಇಲ್ಲ. ಅವ್ರನ್ನ ಜೀವನ ಉದ್ದಕ್ಕೂ ಕಾಡಿದ್ದೀರಿ. ಅವ್ರ ಮಹಾಡ್ ಟ್ಯಾಂಕ್ ಎಂಟ್ರಿ ಮಾಡಿದ್ರಲ್ಲ, ಈ ನೀರು, ಈ ನಿಸರ್ಗದತ್ತವಾದಂಥ ಕುಡಿಯೋ ನೀರಿನ ಮೇಲೆ ಈ ಅಸ್ಪೃಶ್ಯತೆ ಹಕ್ಕಿದೆ ಅಂತೇಳಿ ಕುಡಿಯೋಕೆ ಹೋದಾಗ ಅವ್ರು ಕಲ್ಲು ಹಚ್ಚಿದ್ದಾರೆ ಯಾರು? ಅವ್ರು ಕಲ್ಲು ಹಚ್ಚಿದ್ದಾರೆ ಯಾರು ಸರ್? ಕಲ್ಲಿಂದ ಹೊಡೆದವ್ರು ಯಾರು? ಇದೇ ಮನುವಾದಿಗಳಲ್ವಾ. ಕಾಳಾರಾಮ್ ಟೆಂಪಲ್ ದೇವಾಲಯ ಎಂಟ್ರಿ ಮಾಡಕ್ಕೆ ಹೋದಾಗ ಅವ್ರಿಗೆ ಹೊಡೆದವ್ರು ಯಾರು? ಕಲ್ಲು ಹಚ್ಚಿ ಹೊಡೆದವ್ರು ಯಾರು? ಅವರೇ. ಮತ್ತು ನಿಮ್ಗೆ ಯಾವ ಇತಿಹಾಸದ ಘಟನೆಯಲ್ಲಿ ಅಂಬೇಡ್ಕರ್ ಕೂಡ ನಿಂತ್ಕೊಂಡ್ರಿ? ಈಗ ಸ್ಪಷ್ಟ ಭಾರತ ದೇಶದ ಮುಂದಿರುವಂಥದ್ದು 2 ಇಶ್ಯೂ. ಒಂದು ಅಂಬೇಡ್ಕರ್, ಇನ್ನೊಂದು ಗೋಳ್ವಾಳ್ಕರ್. ಭಾರತ ಅಂಬೇಡ್ಕರ್ನ ಒಪ್ಕೊಂಥದ್ದು, ಭಾರತ ಗೋಳ್ವಾಳ್ಕರ್ನ ಒಪ್ಕೊಂಥದ್ದು ಅನ್ನುವಂಥ ಆಯ್ಕೆಯಲ್ಲಿ ನಾವಿದ್ದೇವೆ. ಈಗ ಅಲ್ಲಿ ತಗೊಬಂದೈತ್ರಿ. ಈಗ ಅಲ್ಲಿ ತಂದುಬಿಟ್ಟಿದ್ರಿ ನೀವು. RSS ಏನು ಮಾಡಿದ್ರೆ ಅಂದರೆ ಮನುಷ್ಯರಷ್ಟೇನ ಶ್ರೇಷ್ಠ, ಅಂಬೇಡ್ಕರ್ ಸಂವಿಧಾನ ಸರಿ ಇಲ್ಲ ಅಂತೇಳಿ ಅನಂತಕುಮಾರ್ ಹೆಗಡೆನೇ ಹೇಳಿದಾನಲ್ಲ. ನಾವು 400 ಸೀಟ್ ಬಂದರೆ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸ್ತೇವೆ ಅಂತ ಅವ್ರ ಚುನಾವಣೆ ಪ್ರಚಾರ ಇತ್ತಲ್ಲ. ಇತ್ತಲ್ವ. ನಾವು ಇದು ಮಾಡ್ತಾ ಇಲ್ಲ, ಹೌದಿಲ್ಲ. ಹಾಗಾಗಿ ಈಗ ಅವ್ರಿಗೇನಂದರೆ ಅಂಬೇಡ್ಕರ್ ಸಂವಿಧಾನ ನಾವು ವಿರೂಪಗೊಳಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರೆಲ್ಲ ಕೂಡ್ಕೊಂಡು ಈ ಸಂವಿಧಾನ ಬಚಾವ್ ಈ ಆಂದೋಲನ ಇವರು ಮಾಡಿದ್ದಾರೆ ಅಲ್ವಾ. ಇವರು ಶುರು ಮಾಡಿದ್ದಾರೆ. ಅವರಿಗೆ ಸಂವಿಧಾನದ ಬಗ್ಗೆ ಕಾಳಜಿನೇ ಇಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ನೀವು ಓದ್ ತೊಗೊಂಡಿವ್ರಿ. ಇವನ್ ಓತನ್ನು ಯಾರು ಬರ್ತಾರೆ? ನೀವು ಮಂತ್ರಿಗಳಾಗಿ ಓತ್ ಮಾಡೋಕ್ಕೆ, ಲೋಕಸಭಾ ಮಂತ್ರಿ ಮಾಡೋದಕ್ಕೆ ಶೆಡ್ಯೂಲ್ 3ಯಲ್ಲಿ ಬರೆದವ್ರು ಯಾರು? ಅಂಬೇಡ್ಕರ್ ತಾನೆ. ಆ ಓದ್ ತಗೊಳ್ಳುವಾಗ ನೀವೇನು ಹೇಳ್ತೀರಿ? ಸಂವಿಧಾನಕ್ಕೆ ನನ್ನ ನಿಷ್ಠೆ ಅಂತ ಹೇಳ್ತೀರಿ. ಸಂವಿಧಾನಕ್ಕೆ ನನ್ನ ನಿಷ್ಠೆ ಅಂತ ಹೇಳ್ತೀರಿ. ಸಂವಿಧಾನಕ್ಕೆ ನಿಷ್ಠೆಯಿಂದ ಇದ್ದೀರಾ ನೀವು? ಈಗ ನಿಮ್ಮದು ಕೊನೆಯ ಹೇಳಿಕೆ ಏನು ಸರ್? ನಾನು ಈ ದೇಶದ ಎಲ್ಲ ಭಾರತೀಯರಿಗೆ ವಿನಂತಿ ಮಾಡ್ಕೊಳ್ತೇನೆ, ಭಾಳ ಶ್ರಮಪಟ್ಟು ಸಂವಿಧಾನ ರಚನಾ ಸಮಿತಿ 207 ಸದಸ್ಯರು, ಭಾಳ ದಿಗ್ಗಜರು, ಎಲ್ಲರೂ ಕಾನೂನು ಪಂಡಿತರ ಆ ಕಾಲದಲ್ಲಿ. ನಾಗರಿಕ ಸಮಾಜವನ್ನು ಕಟ್ಟಲಿಕ್ಕೆ ಒಂದು ಸಂವಿಧಾನವನ್ನು ನಾವು ಒಪ್ಕೊಂಡಿದ್ದೇವೆ. ಅದು ಬಾಬಾ ಸಾಹೇಬ್ ಬರೆದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಸಂವಿಧಾನ ಅಂತ ಒಂದು ಬಂದ್ಬಿಟ್ಟಿದೆ. ಈ ಸಂವಿಧಾನ ಆಪತ್ತಿನಲ್ಲಿದೆ. ಈ ಭಾರತ ಸಂವಿಧಾನ ಆಪತ್ತಿನಲ್ಲಿದೆ. ಯಾರಿಂದ? BJP RSSನವರಿಂದ. ಇವರಿಂದನೇ ಮತ್ತೇನಿಲ್ಲ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಇಡೀ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ 207 ಜನ ಸದಸ್ಯರು ಭಾಗವಹಿಸಿ ಚರ್ಚೆ ಮಾಡಿ ಒಪ್ಕೊಂಡಂಥ ನಮ್ಮ ಈ ಭಾರತ ಸಂವಿಧಾನವನ್ನು ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ತೇನೆ, ಈ ಭಾರತ ಸಂವಿಧಾನ ರಕ್ಷಣೆ ಆಗಲೇಬೇಕು. ನಾವೊಂದು ಹೇಳ್ತಿರ್ತೇವೆ, ಧರ್ಮ ರಕ್ಷಿತೆ ರಕ್ಷಿತ.
ಅಂತ ಒಂದು ಹೇಳ್ತಿರ್ತೀವಿ ನಾವು. ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ ಅಂತೇಳಿ. ನಾನು ಅದನ್ನು ಬದಲಾಯಿಸಿ ಹೇಳ್ತೇನೆ, ಸಂವಿಧಾನ ರಕ್ಷಿತೆ ರಕ್ಷಿತ. ಭಾರತ ಸಂವಿಧಾನ ರಕ್ಷಿತೆ ರಕ್ಷಿತ. ಆದ್ದರಿಂದ ಭಾರತ ಸಂವಿಧಾನನ ನೀವು ರಕ್ಷಣೆ ಮಾಡಿ, ಸಂವಿಧಾನ ನಿಮ್ಮನ್ನು ರಕ್ಷಣೆ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ನಿಮ್ಮ ಮುಖಾಂತರ ಜನಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಸರ್, ಇಲ್ಲಿವರೆಗೆ ನಮ್ಮ ವಾಹಿನಿಯೊಂದಿಗೆ ಚರ್ಚೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.